ಬೇಜಾರಾಗ್ತಿತ್ತು ಸರ್, ತುಂಬಾ ಬೇಜಾರಾಗ್ತಿತ್ತು ಸರ್ ನನಗಂತೂ. ಬಟ್ ನೀವೇನು ಮಾಡಕ್ ಆದ್ರೆ ನಾವೇನ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಒಬ್ರು ಮಾತ್ರ ಸರ್ ಒಂದ್ 2000 ನಡ್ಕೊಂಡು 25 lakhs ವಿನ್ ಆಗಿದ್ದಾರೆ ಸರ್. ಓಹೋ. ನಾನಿದ್ದೆ ಅವತ್ತು, ನಂದು ನೈಟ್ ಶಿಫ್ಟ್. ಫೋನ್ ಮಾಡಿದ್ರು ಸರ್, ನಂದಿ ಸರ್ ತುಂಬಾ ಕಳ್ಕೊಂಡ್ಬಿಟ್ಟಿದೆ ಸರ್, ಸೈಟ್ ಎಲ್ಲ ಮಾರ್ಕೊಂಡಿದ್ದೀನಿ, ಮನೆಯಲ್ಲಿ ಇಷ್ಟೆಲ್ಲ ಸಾಲ ಇದೆ, ತುಂಬಾ ಇದೆ, ದಯವಿಟ್ಟು ವಿಡ್ರಾ ಕೊಡಿ ಸರ್ ಅಂತ ಕೇಳಿದ್ರು. ಅಂದ್ರೆ 25 ಲಕ್ಷ ಗೆದ್ದಿರೋ ಹಣ ನನ್ನ ಅಕೌಂಟಿಗೆ ಹಾಕಿ ಅಂತ. ಹಾಕಿ ಅಂತ ಕೇಳಿದ್ರು ಸರ್. ನಾನೇ ಇದ್ದೆ ಸರ್, ನಾನೇ ರಿಸೀವ್ ಮಾಡಿದ್ದು. ನಾನು ನಮ್ಮ ಇನ್ಚಾರ್ಜ್ ಇರ್ತಾರಲ್ಲ ಸರ್, ಅವ್ರು ಕೇಳಿದೆ, ಇದರ ವಿನ್ ಆಗಿದ್ದಾರೆ ದುಡ್ಡು, ಅವ್ರು ಕೇಳ್ತಾ ಇದಾರೆ ಏನ್ ಮಾಡೋದು ಅಂತ. ನಾಳೆ ಕೊಡ್ತೀನಿ ಅಂತ ಹೇಳಿ ಅಂತ ಅಂದ್ರು. ಓಕೆ ಸರ್, ನಾಳೆ ಬೆಳಿಗ್ಗೆ ಬರುತ್ತೆ, ಓಕೆ ವಿಡ್ರಾ ಕೊಟ್ಟಿದ್ದು ನಾಳೆ ಬೆಳಿಗ್ಗೆ ಬರುತ್ತೆ ಅಂತ ಹೇಳಿ ಅಂತಂದು ಅದೇ ತರ ಹೇಳಿದೆ. ಅವ್ನು ನಾಳೆ ಬೆಳಿಗ್ಗೆ ಆದ್ರೂ ಕೊಡ್ಲಿಲ್ಲ ಸರ್. ಅವ್ರು ನಾನು ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀನಿ, ತಿರ್ಗಾ ದಿನ ಬಂದಿದ್ದೀನಿ, ಅವಾಗ ಫೋನ್ ಮಾಡಿದ್ದಾರೆ ಆ ಹುಡುಗ. ಅಯ್ಯೋ. ನನ್ಗೆ ಮಾಡಿದ್ದೀನಿ, ನಾನೇ ರಿಸೀವ್ ಮಾಡಿದ್ದೀನಿ, ಏನ್ ಸರ್ ಕೊಡ್ತಾನೆ ಇಲ್ಲ ಅಂತ. ಇವ್ರು ಕೊಡ್ತಾ ಇಲ್ಲ ಸರ್ ಪಾಪ ಅವನಿಗೆ. ನಿಮಗೆ ಅವ್ರು ಫೋನ್ ಮಾಡ್ತಲೇ ಇದ್ರು? ಫೋನ್ ಮಾಡ್ತಾನೆ, ಅದು ನಂಬರ್ ಒಂದೇ ಇರುತ್ತಲ್ಲ ಸರ್, ಅದೇ ನಂಬರ್ಗೆ ಫೋನ್ ಮಾಡ್ತಾ ಇರ್ತಾರೆ. ಶಿಫ್ಟ್ ಮಾಡಿ ಬಂದರೆ ಅದೇ ಫೋನ್ ಯೂಸ್ ಮಾಡ್ತಿರ್ತಾರೆ, ಅದ್ರಲ್ಲೇ ಮಾತಾಡ್ತಾ ಇರ್ತಾರೆ. ಕೊಟ್ರ ಕಡೆಗೆ? ಇಲ್ಲ ಸರ್, ಒಂದ್ 50,000 ಕೊಟ್ಟರು ಸರ್ ಅಷ್ಟೇ. ಕೊಟ್ರು, ಆಮೇಲೆ ಬಿಟ್ರೆ ಅವನು ಇವಾಗ್ಲೇ ಕೊಡ್ಬೇಡಿ, ಡೈಲಿ 55,000 ಕೊಡಿ, ಹಂಗಾದ್ರೆ ಒಂದೇ ಸಲ ಕೊಡ್ಬೇಡಿ ಅಂತ ಹೇಳಿದ್ರು ಅವರು. ಅಲ್ಲ, 25 ಲಕ್ಷ ಕೊಟ್ರು, ಬಟ್ ಡೈಲಿ ಒಂದೇ ಸತಿ ಕೊಡ್ಲಿಲ್ಲ ಅಂತಲ್ಲ, ಅಥವಾ ಕೊಡ್ಲೇ ಇಲ್ಲ ಅಂತಲ್ಲ? 50,000 ಡೈಲಿ 55,000 ಕೊಡಿ, ಒಂದೇ ಸಲ ಕೊಡ್ಬೇಡಿ ಅಂತ ಹೇಳಿದ್ರು ಅವರು. ಓಕೆ. ಅವನು 50,000 ತಗೊಂಡಿದ್ದಾನೆ, ಮತ್ತೆ ಅವನು ಸುಮ್ನೆ ಸರ್ ಎಲ್ಲ ಆಡ್ಬಿಟ್ಟು ಎಲ್ಲ ಸೋತಿದ್ದಾರೆ, ಅವ್ರೆಲ್ಲ ಸೋತಾಗ್ಬಿಟ್ಟಾರೆ. ಬಟ್ ಆತನಿಗೆ 25 ಲಕ್ಷ ತಲುಪಿದ್ದು ಹೌದಾ? ಅದು ಅಂದ್ರೆ ಅವರು ಕೊಡ್ಲಿಲ್ಲ ಸರ್, ಅವ್ನು ಅಲ್ಲೇ ಸೋತಿದ್ದಾನೆ ಮತ್ತೆ ರಾತ್ರಿ ಎಲ್ಲ ಆಡಿ. ಒಬ್ಬ ಹುಡುಗ 25 ಲಕ್ಷ ಗೆದ್ದಿದ್ದ ಗುರುಜಿ. ಗೆದ್ದಿದ್ದು ಅವನು ಆಡಿಲ್ಲ ಪಾಪ, ಆಡಿಲ್ಲ, ಸೋತಿದ್ದಾನೆ ಫಸ್ಟ್ ಇಂದ. ಆದ್ರೆ ವಿಡ್ರಾ ತೆಗಿತಾನೆ, ಡೈಲಿ 50,000 ಕೊಟ್ಟಿದ್ದಾರೆ, ಒಂದ್ 4 ದಿನ ತೆಗ್ದಿದ್ದಾನೆ. ಆಮೇಲೆ ಅವ್ನು ಆಡಕ್ ಹೋಗಿಲ್ಲ, ಬರೀ ವಿಡ್ರಾನೇ ಕೊಟ್ಟಿದ್ದಾರೆ, ಬರೀ ವಿಡ್ರಾ ಕೊಡ್ತಾ ಇದ್ದಾನೆ. ಇವರು ನೋಡ್ಬಿಟ್ಟಿದ್ದಾರೆ, ಇವ್ನು ಆಡ್ತಾ ಇಲ್ಲ, ಬರೀ ವಿಡ್ರಾ ತೆಗಿತಿದ್ದಾನೆ ಅಂತ ID ಬ್ಲಾಕ್ ಮಾಡಿದ್ದಾರೆ. ಆಡಿದ್ರೆ ಅದೇ ಇವತ್ತು ಅಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಅವ್ರಿಗೆ. ಹೌದು ಹೌದು, ಮತ್ತೆ ಆಡ್ತಾ ಇಲ್ಲ ಗುರುಜಿ, ಬರೀ ಅಂದ್ರೆ ಅವನು ಕಳ್ಕೊಂಡ್ರೆ ಇವ್ರಿಗೆ ಖುಷಿ. ಹೌದು ಗುರುಜಿ. ನಾನು ಒಂದಿನ ನೈಟ್ ಶಿಫ್ಟ್ ಇದ್ದೆ, ಅವ್ನು ನನಗೆ ಫೋನ್ ಮಾಡ್ದ, ಸರ್ ಯಾಕೆ ಸರ್ ನನ್ನ ID ಬ್ಲಾಕ್ ಮಾಡಿದ್ದೀರಾ ಅಂತ ಕೇಳ್ದ. ಇಲ್ಲ ಮಾಡಿಲ್ಲ, ನೋಡ್ದೆ ಬ್ಲಾಕ್ ಮಾಡಿದ್ರು ಸರ್. ನಾನು ಅವ್ರು ಕೇಳಿದ್ರೆ, ಅದು ಅಮೌಂಟ್ ಕೊಡ್ಬೇಡ, ಬ್ಲಾಕ್ ಮಾಡಿದ್ರು, ಅವ್ರ ಕಡೆ ಫೋನ್ ಬಂದ್ರೆ ನಂಬರ್ ಬ್ಲಾಕ್ ಮಾಡೋ ಅಂತ ಹೇಳಿದ್ರು. ಸಂತೋಷ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ದು ಬೆಂಗಳೂರಿಂದ ಗುರುಜಿ. ಬೆಂಗಳೂರು. ಏನ್ ಮಾಡ್ಕೊಂಡ್ರು ನೀವು? ಬೆಂಗಳೂರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಕಂಪನಿಲಿ ಕೆಲಸ ಮಾಡ್ತಿದ್ದೀರಿ? ಊಟ ಮಾಡಿದ್ರಾ? ಊಟ ಆಯ್ತು ಗುರುಜಿ, ನಿಮ್ದು ಆಯ್ತಾ ಗುರುಜಿ? ಆಯ್ತು. ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಗುರುಜಿ. ಓಹೋ, ನೆನ್ನೆಯಿಂದ? ಹೌದು. ಮತ್ತೆ ಎಷ್ಟು ಕತೆ ಕೇಳಿದ್ದೀರಿ ನೀವು? ನಿನ್ನೆ ಕೇಳಿದ್ದೀನಿ, ಇವತ್ತು ಆಫೀಸಿಂದ ಬಂದ್ಮೇಲಿಂದ ಕೇಳ್ತಾನೆ ಇದ್ದೆ, ಒಂದ್ 2-3 ನೋಡಿದೆ. ಹೌದಾ? ಹೌದು. ಆಯ್ತು, ಒಳ್ಳೇದಾಗ್ಲಿ. ಅಂದ್ರೆ ಯಾರೋ ಹೇಳಿದ್ದ ಅಥವಾ ನಿಮಗೆ ಸಿಕ್ಕಿದ್ದ ಕಾರ್ಯಕ್ರಮ? ನನಗೆ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಸಿಕ್ಕಿದ್ದು, ಅದರಿಂದ ಹಂಗೆ ಲಿಂಕ್ ಇಂದ ನಾನು ನೋಡಿದೆ. ಆಯ್ತು, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಇದೆ ಗುರುಜಿ, ತುಂಬಾ ಇದೆಯಾ? ಹೇಳಿ ಸರ್. ಆಯ್ತು. ಎಷ್ಟು ವಯಸ್ಸು ನಿಮಗೆ? ನನಗೆ 28 ಗುರುಜಿ. 28 ವರ್ಷ. ಸ್ವಲ್ಪ ಗಟ್ಟಿಗೆ ಮಾತಾಡಬೇಕು. ಹೇಳಿ ಏನಾಯ್ತು? ಏನಿಲ್ಲ ಗುರುಜಿ, ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೀನಿ, ಅದೇ ತರಾನೇ ನಂದು. ನಿಮ್ದು ಅಂತದ್ದೊಂದು ಕತೆ ಹೇಳಿ. ಏನು ಕತೆ? ಇದೇ ಗ್ಯಾಂಬ್ಲಿಂಗ್ ಅಂತ ಇದೊಂದು ವಿಡಿಯೋಸ್ ನೋಡಿದೆ. ಓಹೋ, ನೀವು ಗ್ಯಾಂಬ್ಲಿಂಗ್ ಅಲ್ಲಿ ಬಿದ್ಬಿಟ್ಟಿದ್ರಾ? ಇಲ್ಲ ಗುರುಜಿ, ನಾನು ಗೊತ್ತಿಲ್ಲ. ಆಯ್ತು, ಹೇಳಿ, ಆರಂಭದಿಂದ ಹೇಳಿ, ಬೇಗ.
ಕಳ್ಕೊಂಡಿದ್ದೆ ಹೆಚ್ಚು ಗುರುಜಿ. ಕಳ್ಕೊಂಡಿದ್ದೇ ಆಯಿತು. ಹಾ, ಎಲ್ಲಿ ಕಳ್ಕೊಂಡ್ರಿ, ಏನು ಕಳ್ಕೊಂಡ್ರಿ? ದುಡ್ಡು ಕಳ್ಕೊಂಡ್ರಿ. ಹಾ. ಯಾವಾಗ್ಲಿಂದ ಶುರು ಆಯ್ತು ಇದು? ಇದು ಒಂದು 5 ವರ್ಷ ಆಯ್ತು ಗುರುಜಿ. 5 ವರ್ಷ? ಹಾ. ಏನು ಕೆಲಸ ಮಾಡ್ತಿದ್ರಿ ಆಗ 5 ವರ್ಷದ ಹಿಂದೆ? ಅವಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಗುರುಜಿ. ಅವಾಗ ಒಂದು 15,000 ಕೊಡ್ತಾ ಇದ್ರು. ನೀವೆಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ನಾವು 3 ಜನ ಗುರುಜಿ. 3 ಜನ. ನೀವು ಎಷ್ಟನೇ ಅವರು? ನಾನು ಲಾಸ್ಟ್. ಏನು ಓದಿದ್ದೀರಾ ನೀವು? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಗುರುಜಿ. ಇಂಜಿನಿಯರಿಂಗ್? ಹಾ. ಓಕೆ. ಅಂದರೆ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತು ಗುರುಜಿ. ಅಕ್ಕ ತಂಗಿ ಅಂತ ಯಾರು ಇಲ್ಲ? ಇದಾರೆ ಗುರುಜಿ, ಅಕ್ಕ ಇದಾರೆ. ಅವ್ರದ್ದೆಲ್ಲ ಮದುವೆ ಆಗಿದೆ? ಆಗಿದೆ ಗುರುಜಿ. ಬೆಂಗಳೂರಿಗೆ ಬಂದು ಏನು ಕೆಲಸ ಶುರು ಮಾಡಿದ್ರಿ ಮೊದಲು? ಬೆಂಗಳೂರಿಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಗುರುಜಿ. 15,000 ಕೊಡ್ತಾ ಇದ್ರು ಫಸ್ಟ್ ಅಲ್ಲಿ. ಅವಾಗ ಹಿಂಗೆ ಸ್ಟಾರ್ಟ್ ಮಾಡಿದ್ದು ಈ ತರ ಆನ್ಲೈನ್ ಬೆಟ್ಟಿಂಗು ಅದು ಇದು ಅಂತ. ಅಲ್ಲ, 15,000 ಸಂಬಳ ಬರ್ತಾ ಇತ್ತು. ಬಟ್ ಈ ಗ್ಯಾಮ್ಲಿಂಗ್ ವಾಸನೆ ಅಥವಾ ಈ ರೋಗ ಯಾರು ಅಂಟಿಸಿದ್ದು? ಯಾರು? ಅದು ಹಿಂಗೆ ಫ್ರೆಂಡ್ ಈ ತರ ಹೇಳಿದ್ದು ಗುರುಜಿ. ಏನಂತ? ನನಗೆ ಈ ತರ ಆನ್ಲೈನ್ ಅಲ್ಲಿ ಈ ತರ ಅಮೌಂಟ್ ಹಾಕಿದ್ರೆ ಈ ತರ ವಿನ್ ಆಗ್ಬೋದು, ಈ ತರ ಬರುತ್ತೆ ಅಮೌಂಟ್ ಅಂತ. ಬಟ್ ನಿಮಗೆ ಬರೋ 15,000 ಸಾಲಲ್ಲ ಅಂತ ಇತ್ತ? ಅತೃಪ್ತಿ ಇತ್ತ ಸಂಬಳದ ಬಗ್ಗೆ? ಇತ್ತು ಗುರುಜಿ, ಅಷ್ಟೇ. ನನಗೆ ಅವಾಗ ಅದೇ ಸಾಕಾಗಿತ್ತು ನನಗೆ. ಮತ್ತೆ ಯಾಕೆ ಈ ಕಡೆ ಬಂದ್ರಿ? ಅದು ಹೆಂಗೆ ಪ್ರೇರಿತ ಇಲ್ಲಿವರೆಗೂ ನನ್ಗೇನಾಗ್ಬಿಟ್ಟಿದೆ, ಈ ಥರ ಕತೆ ಹೇಳಲಿಕ್ಕೆ ಬಂದವರೆಲ್ಲ, ಗುರುಗಳೇ ನನಗೆ ಸಂಬಳ ಸಾಲ್ತಿರ್ಲಿಲ್ಲ, ನನ್ನ ತಂಗಿ ಮದುವೆ ಮಾಡಬೇಕಿತ್ತು, ಅಕ್ಕನ ಮದುವೆ ಮಾಡಬೇಕಿತ್ತು, ಅಥವಾ ಇನ್ನೇನೋ ತೊಂದರೆ ಇತ್ತು, ಅದಕ್ಕೆ ನಾನು ಒಂಚೂರು ಸಂಬಳದ ಜೊತೆಗೆ ಇನ್ನೂ ಎಲ್ಲೋ ಒಂಚೂರು ದುಡಿಯೋಣ ಅಂದ್ಕೊಂಡು ಈ ಕಡೆಗೆ ಬಂದುಬಿಟ್ಟೆ ಅಂತ ಒಂದೇನೋ ಜವಾಬ್ದಾರಿ ಕಾರಣ ಹೇಳ್ತಾರೆ, ಅಥವಾ ಅಕ್ಕನ ಮದುವೆ ತಂಗಿ ಮದುವೆ ಏನೋ ಹೇಳ್ತಾರೆ. ನಿಮಗೆ ಈ ಜೂಜು ಅಥವಾ ಗ್ಯಾಂಬ್ಲಿಂಗ್ ವಿಚಾರಕ್ಕೆ ಕೈ ಹಾಕಲಿಕ್ಕೆ ಇದ್ದ ಕಾರಣ ಏನು ಅಂತ? ಏನೋ ದುಡ್ಡು ಮಾಡೋಣ ಅಂತ ಅಷ್ಟೇ ಗುರುಜಿ. ಅಲ್ಲ, ದುಡ್ಡು ಮಾಡೋದೇ ಹೌದು, ಬಟ್ ಇಂಥ ಜವಾಬ್ದಾರಿ ಇತ್ತು ಸರ್, ಅದಕ್ಕೆ ನನಗೆ EMI ಅದು ಇದು ಇತ್ತು ಅಂಥದ್ದೇನು ಇರಲಿಲ್ಲ ನಿಮಗೆ ಆಗ ನೋಡಿದ್ರೆ? ಅವಾಗ ತಾನೇ ಲೈಫ್ ಸ್ಟಾರ್ಟ್ ಮಾಡಿದ್ದೆ ಗುರುಜಿ. ಬಟ್ ನಿಮ್ಮ ಫ್ರೆಂಡ್ ಏನು ದುಡ್ದಿದ್ರಂತ ಅದರಿಂದ? ಅವನು ಅದೇ ಹೇಳ್ದ, ಈ ತರ ಬರುತ್ತೆ ಅಮೌಂಟ್, ನಾನು ಈ ತರ ಗೆದ್ದಿದ್ದೀನಿ ಅಂತ ಆತರ ಒಂದು ಲಿಂಕ್ ಕಳ್ಸಿದ್ದ ನನಗೆ ಅವಾಗ 5 years. ಅವಾಗಿಂದ ಹುಚ್ಚು ಹೆಂಗ್ ಹಿಡಿತಾ ಇದೆ ಅಂದ್ರೆ, ಅಮೌಂಟ್ ಬಂದ್ರೆ ಸಾಕು ಅದೇ ಚಟ ಹಿಡಿದ್ಬಿಟ್ಟಿದೆ ಒಂಥರ. ಅದು ನಾನ್ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಅದರಿಂದ ಹೊರಗೆ ಆಚೆ ಬರ್ಬೇಕು ಆಗ್ತಾ ಇದೆ. ಈ ನಡುವೆ ಸ್ವಲ್ಪ ಕಂಟ್ರೋಲ್ ಮಾಡಿದೀನಿ, ಆದ್ರೂ ಇನ್ನ ಎಲ್ಲೋ ಒಂಚೂರು ಹಂಗೆ ಇದೆ ಗುರುಜಿ. ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬರೋ 15,000 ಸಂಬಳದಲ್ಲಿ 5 ವರ್ಷದ ಹಿಂದೆ ಮನೆಗೆ ಎಷ್ಟು ಕೊಡ್ತಾ ಇದ್ರಿ? ಅವಾಗ ಒಂದು ಚೀಟಿ ಹಾಕಿದೆ ಗುರುಜಿ, ಆ ಚೀಟಿ ಕಟ್ತಾ ಇದೆ 5,000. ಮನೆಗಿರೋದೆಲ್ಲ ಅವಾಗ ತಾನೇ ಮನೆ ಕಟ್ತಾ ಇದೀವಿ, ಮನೆಗೆಲ್ಲ ಕೊಡ್ತಾ ಇದ್ದೆ. ಇಲ್ಲಿ ನೀವು ಬ್ಯಾಚುಲರ್ ಆಗಿದ್ರಾ? ಇಲ್ಲ, ಇಲ್ಲಿ ನಮ್ಮ ಅಕ್ಕ ಬಾವ ನಾನು. ಬಟ್ ಅವ್ರಿಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ ನೀವು ಈ ಜೂಜಾಟಕ್ಕೆ ಬಿದ್ದಿರೋದು? ಇಲ್ಲ ಗೊತ್ತಿಲ್ಲ. ಎಷ್ಟು ತಿಂಗಳಿಗೆ ಎಷ್ಟು ಆಗ್ತಾ ಇದ್ರಿ ಜೂಜಾಟಕ್ಕೆ? ಫಸ್ಟ್ಗೆ ನಾನು ಬಂದಾಗಿಂದ ಎಲ್ಲಾನು ಅದ್ರಲ್ಲೇ ಒಂದ್ಸಲ ಅದು 1,000 ಆಗಿ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಹೋಗ್ತಾ ಆಗದೆ ಎಲ್ಲಾನು ಹೋಗ್ತಾ ಇತ್ತು. ಸೊ ಮೊದಲೇ ಇನ್ವೆಸ್ಟ್ಮೆಂಟ್ 1,000. ಆಯ್ತು. ಈ ರೋಗ ಶುರುವಾಗಿ ಎಷ್ಟು ವರ್ಷ ಆಯ್ತು ಇವತ್ತಿಗೆ ಅಂದಾಜು? 5 years ಆಯ್ತು. ಆಯ್ತು, ಓಕೆ. ಈ 5 ವರ್ಷದಲ್ಲಿ ಎಷ್ಟು ಸಂಪಾದಿಸಿದ್ದೀರಿ ನಿಮಗೆ ನೆನಪಿರೋ ಹಾಗೆ? ಇಲ್ಲ ಗುರುಜಿ, ಎಲ್ಲ ಹೋಗಿದ್ದೆ, ಬಂದಿದ್ದಿಲ್ವೇ? ಅಲ್ಲ, ಈಗ ನನಗೆ ವಿಚಿತ್ರ ಅನ್ಸೋದು, ನಿಮಗೆ ಒಂದು ವೇಳೆ 1ನೇ ಸಾರಿ ಏನು ಬರಲಿಲ್ಲ ಅಂದರೂ ಬಿಡಪ್ಪ 2ನೇ ಸಾರಿ ಬರ್ಬೋದು ಅನ್ಕೊಬೋದು, 2ನೇ ಸಾರಿನೂ ಬಂದಿಲ್ಲ ಅಂದರೆ 3ನೇ ಸಾರಿ ಭರವಸೆ ಇಟ್ಕೊಳ್ಬೋದು. ನಿಮಗೆ ನಿರಂತರವಾಗಿ ಬಂದೇ ಇಲ್ಲ ಅಂದರೆ ಮುಂದುವರಿಲಿಕ್ಕೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಿದ್ದ ವಿಷಯ ಏನು ಮತ್ತಲ್ಲಿ? ಅಂದ್ರೆ ಆ ಥರ ಬಂದಿದೆ ಗುರುಜಿ, ಬಂದಿದೆ ಹಂಗೆ ಹೋಗಿದೆ ಅಂತ. ಅಂದರೆ ಈ ಎಲ್ಲೋ 50 ಪೆಟ್ಟಲ್ಲಿ 25ನೇ ಯಾವುದೋ ಸಮಯದಲ್ಲಿ ನಿಮ್ಗೆ ಒಂಚೂರು ಬಂದಿದ್ದ ಹೌದು, ಬಟ್ ಸೋಲುಗಳ ನಡುವೆ ಅದೊಂಚೂರು ನಿಮಗೆ ಅಷ್ಟು ಮ್ಯಾಟ್ರ್ ಆಗಿಲ್ಲ. ಹೌದು. ಓಕೆ, ಹೋಗಿದ್ದನ್ನು ಇಲ್ಲೇ ಪಡ್ಕೊಂಬಿಡೋಣ ಅನ್ನೋ ಹಠ ಬೇರೆ ಇತ್ತೇನೋ? ಅದೇ ತರ ಮಾಡಿ ದುಡ್ಡೆಲ್ಲ ಲಾಸ್ ಮಾಡ್ಕೊಂಡೆ ಗುರುಜಿ. ಎಷ್ಟು ಕಳ್ಕೊಂಡಿದ್ದೀರಿ ಇಲ್ಲಿವರೆಗೂ? ಒಂದು 6-7 ಲಕ್ಷ ಹೋಗಿರ್ಬೋದು ಗುರುಜಿ. ಮನೆಯೆಲ್ಲ ಪೂರ್ಣ ಆಯ್ತಾ? ಆಯ್ತು ಗುರುಜಿ.
ಮನೆಯವ್ರಿಗೆಲ್ಲ ಗೊತ್ತಿತ್ತ ಆ ಸಮಯದಲ್ಲಿ? ಅವಾಗ ಗೊತ್ತಿರ್ಲಿಲ್ಲ ಗುರುಜಿ. ನಾನು ಅವಾಗ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಯಾವಾಗ? ಅದು ಬೆಂಗಳೂರು ಬಂದಾಗ. ಅಂದ್ರೆ ಈ ಜೂಜು ಶುರುವಾಗಿಂದ ಮುಂಚೆ? ಹಾ ಹೌದು ಗುರುಜಿ. ಅಲ್ಲ, ಬಂದಿದ್ದೆ ಅವಾಗ 5 ವರ್ಷ. ಅಂದ್ರೆ ಬಂದು ಎಷ್ಟು ವರ್ಷ ಆದ್ಮೇಲೆ ಈ ಜೂಜಿಗೆ ನೀವು ಬಿದ್ದಿದ್ದು? ಬೆಂಗಳೂರು ಬಂದು ಒಂದು 6 ತಿಂಗಳು 7 ತಿಂಗಳು ಆಗಿರ್ಬೋದು ಗುರುಜಿ. ಓಕೆ. ಬೆಂಗಳೂರಿಗೆ ಬಂದ ಸಮಯದಲ್ಲಿ ಒಂದು ಹುಡುಗಿ ನಿಮಗೆ ಪರಿಚಯ ಆಗಿ ಲವ್ ಆಗಿದ್ದ? ಇಲ್ಲ ಗುರುಜಿ, ಅದು ಊರಲ್ಲೇ, ನಮ್ಮ ಊರಲ್ಲೇ ಮಾವನ್ ಮಗಳು. ಓ, ಇದು ಇಲ್ಲಿ ವಿಲೇಜ್ ಲವ್ ಸ್ಟೋರಿ ಇದು. ಹಾ ಹೌದು. ಆಯ್ತು. ಅಲ್ಲಿಂದ ಜೂಜಾಟಕ್ಕೆ ಬಿದ್ರಿ. ಬಟ್ ತುಂಬ ಎಲ್ಲಪ್ಪ ಏನು ಮಾಡ್ತಿದೀಯ ದುಡ್ಡ ಅಂತ ಮನೆಯವರೆಲ್ಲ ಕೇಳ್ತಿರ್ಲಿಲ್ವಾ? ಕೇಳ್ತಾ ಇದ್ರು ಗುರುಜಿ. ಏನು ಹೇಳ್ತಿದ್ರಿ? ನಾನು ಇಷ್ಟೇ, ನನಗೆ ತುಂಬಾ ಕಮಿಟ್ಮೆಂಟ್ಸ್ ಆಗಿದೆ, ಅದು ಇದು ಅಂತ ಹೇಳ್ತಾ ಇದ್ದೆ. ಎಷ್ಟಾಗುತ್ತೆ ಅಷ್ಟು ಕೊಡ್ತಾ ಇದ್ದೆ. ಅಲ್ಲೆಲ್ಲೋ ಕ್ವಿಟ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಬಲವಾಗಿ? ಅನಿಸ್ತಾ ಇದೆ ಗುರುಜಿ. ಅವಾಗ 3 ವರ್ಷದಿಂದ ಟ್ರೈ ಮಾಡ್ತಾನೆ ಇದೀನಿ, ಇದನ್ನ ಬೇಡ ಬೇಡ ಅನಿಸ್ತಾ ಇದೆ. ಆದ್ರೂನು ಅದು ಮೈಂಡ್ ಸೆಟ್ ಹೋಗ್ತಾನೆ ಇಲ್ಲ ಗುರುಜಿ. ಆಪ್ ಮೂಲಕ ನೀವು ಆಡ್ತಿದ್ರಾ? ಇಲ್ಲ ಗುರುಜಿ, ಗೂಗಲ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಆಡ್ತಿದ್ರಾ? ಹಾ. ಮತ್ತೆ ಇವತ್ತಿಗೆ ಏನಾದ್ರು ಅಂದ್ರೆ ಮದುವೆಗಿದುವೆ ಆಗಿದ್ದೀರಾ? ಇನ್ನಾಗಿಲ್ಲ ಗುರುಜಿ. ಕತೆ. ಹಲೋ. ಮತ್ತೆ ಬಿಡ್ಬೇಕು ಅಂತ ಅನ್ಸಿದ್ಯಾ? ಅನ್ನಿಸ್ತಾ ಇದೆ ಗುರುಜಿ, ಅದು ಆಗ್ತಾ ಇಲ್ಲ. ಇವಾಗ್ಲೂ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹಂಗಾಗುತ್ತೆ. ಲಾಸ್ಟ್ ಬೆಟ್ಟಿಂಗ್ ಆಡಿದ್ಯಾ ಯಾವಾಗ ನೀವು? ಲಾಸ್ಟ್ ಸೀನ್ ಲಾಸ್ಟ್ ಈ ಮಂತ್ ಸ್ಯಾಲ್ರಿ ಬಂದಾಗ ಗುರುಜಿ. ಅಂದ್ರೆ ಮುಂದಿನ ಸ್ಯಾಲ್ರಿ ಬಂದ್ರೆ ಅವಾಗ್ಲೂ ಆಡ್ತೀರಾ? ಅದು ಮೈಂಡ್ ಹಂಗೆ ಎಳ್ಕೊಂಡು ಹೋಗುತ್ತೆ ಗುರುಜಿ, ಹಂಗಾಗ್ಬಿಟ್ಟಿದೆ. ಎಳ್ಕೊಂಡು ಹೋಗುತ್ತಪ್ಪ. ಅಂತಿಮವಾಗಿ ನನ್ನ ಬದುಕು ಯಾವುದರಿಂದ ಸರ್ವನಾಶವಾಗ್ತಾ ಇದೆ ಅಂತ ಗೊತ್ತಾದ ಮೇಲೂ ಅದರ ಕುರಿತು ಅಂದರೆ ಜೂಜು ನಿನ್ನ ಜೀವನಕ್ಕಿಂತ ದೊಡ್ಡದಲ್ಲ, ಹೌದಲ್ಲ? ಅಂದರೆ ಒಂದು ಸತ್ಯ ಏನಂದರೆ, ಇದು ನಿಮ್ಮನ್ನು ಬೀದಿ ಪಾಲು ಮಾಡೋವರೆಗೂ ಅದು ಬಿಡಲ್ಲ, ಹೌದಾ? ಅದರಿಂದ ಉದ್ಧಾರ ಆದ ಒಬ್ಬ, ನೀವಿರೋ ಜಾಗ ಅಥವಾ ನೀನಿರೋ ಊರಿನ 100 ಕಿಲೋಮೀಟರ್ ಒಳಗಡೆ ಅದರಿಂದ ಉದ್ಧಾರ ಆದ ಒಬ್ಬನ ತೋರಿಸ್ಬಿಡಪ್ಪ. ಯಾರೂ ಇಲ್ಲ. ಜೂಜ್ ಆ್ಯಪು ಅಥವಾ ಆಲ್ಗರಿದಮ್ ಡಿಸೈನ್ ಮಾಡೋರಿಗೆ ಏನು ಹುಚ್ಚಿಡ್ದಿರುತ್ತೆ ನಿಮಗೆಲ್ಲ ಕೊಟ್ಬಿಟ್ಟು ಅವ್ರು ಮೋಸ ಹೋಗ್ಲಿಕ್ಕೆ? ನಾನು ಅದೇ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡಿದ್ದೆ ಗುರುಜಿ. ನೋಡಿ, ಹಣೆ ಬರ ಮಾಡಿತ್ತು ಅನ್ನಂಗಾಗಿದೆ ಕತೆ. ಅದೇ ಬೆಟ್ಟಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ ನಾನು. ಸಾಫ್ಟ್ವೇರ್ ಡೆವಲಪರ್ ಆಗಿ ಮಾಡಿದ್ರಾ? ಇಲ್ಲ, ನಾನು ಅದರಲ್ಲಿ ತುಂಬಾ ಜನ ಫೋನ್ ಮಾಡೋರು ನಮ್ಗೆ. ಸರ್ ತುಂಬಾ ಕಳ್ಕೊಂಡಿದ್ದೀನಿ ಸರ್, ಸ್ವಲ್ಪ ಅಮೌಂಟ್ ರಿಟರ್ನ್ ಕೊಡಿ ಅಂತ ಕೇಳ್ತಾ ಇದ್ರು ಸರ್. ಓ, ನೀವಲ್ಲಿ ಕಾಲ್ ಸೆಂಟರ್ ತರ ಮಾಡ್ತಿದ್ರಾ? ಹಾ ಹೌದು ಸರ್. ಒಳ್ಳೆ ಕತೆ ಆಯ್ತಲ್ಲ. ಈಗ ಬಾರ್ ಇಟ್ಟಿರೋನು ಡೈಲಿ ಎಣ್ಣೆ ಕುಡಿತಾನೆ ಅಂತ ಇಲ್ಲ, ಬೇಕರಿ ಇಟ್ಟಿರೋನು ಡೈಲಿ ಸ್ವೀಟ್ ತಿಂತಾನೆ ಅಂತ ಇಲ್ಲ. ನೀವು ಅಲ್ಲೇ ಕೆಲಸ ಮಾಡಿದವ್ರು ನೀವು ಬಿದ್ದುಬಿಟ್ಟಿದ್ದೀರಲ್ಲ. ಬಟ್ ನಿಮಗೆ ಯಾರೋ ಒಬ್ರು ಫೋನ್ ಮಾಡಿ ಹತ್ಕೊಂಡು ನಾನು ಹಿಂಗೆ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಒಂಚೂರು ಆಗಿ. ನಿಮಗಾಗಿ ಏನು ಅನ್ನಿಸ್ತಿತ್ತು? ಒಂಚೂರು ಕರುಣೆ ಇರ್ತಿತ್ತು ಅವ್ರ ಬಗ್ಗೆ? ಬೇಜಾರಾಗ್ತಿತ್ತು ಸರ್, ತುಂಬಾ ಬೇಜಾರಾಗ್ತಿತ್ತು ಸರ್ ನನಗಂತ. ಬಟ್ ನೀವೇನು ನಾವೇನ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಒಬ್ರು ಮಾತ್ರ ಸರ್, ಒಂದ್ 2000 ಅಡ್ಕೊಂಡು 25 lakhs ವಿನ್ ಆಗಿದ್ದಾರೆ ಸರ್. ನಾನಿದ್ದೆ ಅವತ್ತು, ನಂದು ನೈಟ್ ಶಿಫ್ಟ್. ಫೋನ್ ಮಾಡಿದ್ರು ಸರ್, ನಂದಿ ಸರ್ ತುಂಬಾ ಕಳ್ಕೊಂಡ್ಬಿಟ್ಟಿದೆ ಸರ್, ಸೈಟ್ ಎಲ್ಲ ಮಾರ್ಕೊಂಡಿದ್ದೀನಿ, ಮನೆಯಲ್ಲಿ ಇಷ್ಟೆಲ್ಲ ಸಾಲ ಇದೆ, ತುಂಬಾ ಇದೆ, ದಯವಿಟ್ಟು ವಿಡ್ರಾ ಕೊಡಿ ಸರ್ ಅಂತ ಕೇಳಿದ್ರು. ಅಂದ್ರೆ 25 ಲಕ್ಷ ಗೆದ್ದಿರೋ ಹಣ ನನ್ನ ಅಕೌಂಟಿಗೆ ಹಾಕಿ ಅಂತ? ಹಾಕಿ ಅಂತ ಕೇಳಿದ್ರು ಸರ್. ನಾನೇ ಇದ್ದೆ ಸರ್, ನಾನೇ ರಿಸೀವ್ ಮಾಡಿದ್ದು. ನಾನು ನಮ್ಮ ಇನ್ಚಾರ್ಜ್ ಇರ್ತಾರಲ್ಲ ಸರ್, ಅವ್ರು ಕೇಳಿದೆ, ಇದರ ವಿನ್ ಆಗಿದ್ದಾರೆ ದುಡ್ಡು, ಅವ್ರು ಕೇಳ್ತಾ ಇದಾರೆ ಏನ್ ಮಾಡೋದು ಅಂತ. ನಾಳೆ ಕೊಡ್ತೀನಿ ಅಂತ ಹೇಳಿ ಅಂತ ಅಂದ್ರು. ಓಕೆ ಸರ್, ನಾಳೆ ಬೆಳಿಗ್ಗೆ ಬರುತ್ತೆ, ಹೋಗಿ ವಿಡ್ರಾ ಕೊಟ್ಟಿದ್ದು ನಾಳೆ ಬೆಳಿಗ್ಗೆ ಬರುತ್ತೆ ಅಂತ ಹೇಳಿ ಅಂತಂದು ಅದೇ ತರ ಹೇಳಿದೆ.
ಅವ್ನು ನಾಳೆ ಬೆಳಿಗ್ಗೆ ಆದ್ರೂ ಕೊಡ್ಲಿಲ್ಲ ಸರ್. ಅವ್ರು ನಾನು ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀನಿ. ತಿರ್ಗಾ ದಿನ ಬಂದಿದ್ರೆ ಅವಾಗ ಫೋನ್ ಮಾಡಿದಾರೆ ಆ ಹುಡುಗ. ಅಯ್ಯೋ. ನನ್ಗೆ ಮಾಡಿದ್ರೆ ನಾನೇ ರಿಸೀವ್ ಮಾಡಿದ್ದೀನಿ, ಏನ್ ಸರ್ ಕೊಡ್ತಾನೆ ಇಲ್ಲ ಅಂತ. ಇವ್ರು ಕೊಡ್ತಾ ಇಲ್ಲ ಸರ್ ಪಾಪ ಅವನಿಗೆ. ನಿಮಗೆ ಅವ್ರು ಫೋನ್ ಮಾಡ್ತಲೇ ಇದ್ರು? ಫೋನ್ ಮಾಡ್ತಾನೆ. ಅದು ನಂಬರ್ ಒಂದೇ ಇರುತ್ತಲ್ವ ಸರ್, ಅದೇ ನಂಬರ್ಗೆ ಫೋನ್ ಮಾಡ್ತಾ ಇರ್ತಾರೆ. ಶಿಫ್ಟ್ ಮಾಡಿ ಬಂದಾರ ಅದೇ ಫೋನ್ ಯೂಸ್ ಮಾಡ್ತಿರ್ತಾರೆ, ಅದ್ರಲ್ಲೇ ಮಾತಾಡ್ತಾ ಇರ್ತಾರೆ. ಕೊಟ್ರ ಕಡೆಗೆ? ಇಲ್ಲ ಸರ್, 50,000 ಕೊಟ್ಟರು ಸರ್ ಅಷ್ಟೇ. ಕೊಟ್ರು, ಆಮೇಲೆ ಬಿಟ್ರೆ ಅವನು ಇವಾಗ್ಲೇ ಕೊಡ್ಬೇಡಿ, ಡೈಲಿ 55,000 ಕೊಡಿ, ಹಂಗಾದ್ರೆ ಒಂದೇ ಸಲ ಕೊಡ್ಬೇಡಿ ಅಂತ ಹೇಳಿದ್ರು ಅವರು. ಅಲ್ಲ, 25 ಲಕ್ಷ ಕೊಟ್ರು, ಬಟ್ ಡೈಲಿ ಒಂದೇ ಸತಿ ಕೊಡ್ಲಿಲ್ಲ ಅಂತಲ್ಲ, ಅಥವಾ ಕೊಡ್ಲೇ ಇಲ್ಲ ಅಂತಲ್ಲ? 50,000 ಡೈಲಿ 55,000 ಕೊಡಿ, ಒಂದೇ ಸಲ ಕೊಡ್ಬೇಡಿ ಅಂತ ಹೇಳಿದ್ರು ಅವರು. ಓಕೆ. ಅವನು 50,000 ತಗೊಂಡಿದ್ದಾನೆ. ಮತ್ತೆ ಅವನು ಸುಮ್ನೆ ಸರ್ ಎಲ್ಲ ಆಡ್ಬಿಟ್ಟು ಎಲ್ಲ ಸೋತಿದ್ದಾರೆ, ಅವ್ರೆಲ್ಲ ಸೋತಾಗ್ಬಿಟ್ಟಾರೆ. ಬಟ್ ಆತನಿಗೆ 25 ಲಕ್ಷ ತಲುಪಿದ್ದು ಹೌದಾ? ಅದು ಅಂದ್ರೆ ಅವರು ಕೊಡ್ಲಿಲ್ಲ ಸರ್, ಅವನಲ್ಲೇ ಸೋತಿದ್ದಾನೆ ಮತ್ತೆ ರಾತ್ರಿ ಎಲ್ಲ ಆಡಿ. ಓಹೋ. ಬಟ್ ನಂಗೆ ಹಣ ನನ್ನಲ್ಲಿಯೇ ಉಳಿಯಿತು ನಂಗೆ ಆಯ್ತು ಕತೆ ಇವ್ರಿಗೀಗ. ಅದೇ ಸರ್, ಅವರು ಕೊಡ್ತಾರೆ ಅಂದ್ರೆ ಅಂದ್ರೆ ತುಂಬಾ ಲೇಟ್ ಮಾಡ್ತಾರೆ, ಅಷ್ಟರೊಳಗೆ ಸೋತೋಗ್ತಾನೆ ಅಂತ. ಮತ್ತೆ ಆ ಹುಚ್ಚಿಡಿಸಿರ್ತಾರಲ್ಲ ಅಲೆಯ. ಹೌದು ಸರ್. 50,000 ಬಂದ್ರೆ ಅದನ್ನ ಅಲ್ಲೇ ಕಳಿಲೇಬೇಕು ಅವನು. ಯಾಕಂದ್ರೆ 25 ಲಕ್ಷ ಬಂದಿರೋ ರುಚಿ ನೋಡಿರ್ತಾನಲ್ಲ, ಇನ್ನು 25 ಆದ್ರೂ ಆಗ್ಬೋದು ಅಂತ. ಹೌದು, ಅಂದ್ರೆ ತುಂಬಾ ಜನ ಕಾಲ್ ಮಾಡೋರು ಸರ್, ತುಂಬಾ ಜನ ಕಾಲ್ ಮಾಡಿ ಈ ತರ ಹೇಳೋರು ಸರ್. ತುಂಬಾ ನೋವು ಅವ್ರು ಹೇಳ್ತಾ ಇದ್ರು, ನಾವ್ ಕೇಳೋ ಪರಿಸ್ಥಿತಿ ಎಲ್ಲ ಇರ್ತಾ ಇರ್ಲಿಲ್ಲ. ನಿಮ್ಗೆ ಎಷ್ಟು ಹೇಳಿದ್ರೆ ಸರ್? ನಿಮ್ಗೆ ಎಷ್ಟು ಸಂಬಳ ಕೊಡೋರು? ನಮ್ಗೆ 40,000 ಕೊಡ್ತಾ ಇದ್ರು ಸರ್. ನಾನು ಇಲ್ಲಲ್ಲ ಸರ್ ಕೆಲಸ ಮಾಡಿದ್ದು, ದುಬೈಯಲ್ಲಿ ಕೆಲಸ ಮಾಡಿದ್ದು. ಓಹೋ, ಇದು ಕಂಟ್ರೋಲ್ ಅಲ್ಲಿರುತ್ತಾ? ಹೌದು ಸರ್, ದುಬೈಯಲ್ಲಿ ಇದೆ ಆಫೀಸು, ಅಲ್ಲಿಂದ ನಡೆಸ್ತಾರೆ ಎಲ್ಲ. ಇಲ್ಲಿ ಯಾರನ್ನ ಕರ್ಕೊಂಬಂದು ಕೇಳಂಗೂ ಇಲ್ಲ ಹಂಗಾರೆ? ಇಲ್ಲ ಸರ್, ಯಾರು ಬರ್ತಾರೆ ಸರ್ ಅಲ್ಲಿಗೆ. ಅದಕ್ಕೆ ಕೇಳಿದೆ. ಇದೇನು ಇಲ್ಲಿ ಮೆಜೆಸ್ಟಿಕಲ್ಲಿ ಬಂದು ಯಾರು ನಮ್ಮ ಹುಡುಗನ ಕರ್ಕೊಂಬಂದು ಕೇಳೋಣ ಅನ್ನಕ್ಕೆ? ಆ ಬುದ್ಧಿವಂತಿಕೆಲೆ ಅವ್ರು ಅಲ್ಲಿಗೆ ಮಾಡಿರ್ತಾರೆ. ಅದೇ ಇದೆ, ತುಂಬಾ ಇದೆಲ್ಲ ಮಾಫಿಯಾ ಸರ್, ತುಂಬಾ ಜನ ಇದೆ, ದೊಡ್ಡವ್ರು ಇದಾರೆ ಸರ್ ಇದರಿಂದ ಕಡೆ ಎಲ್ಲ. ನಾವೇನ್ ಮಾಡಕ್ಕಾಗಲ್ಲ ನೋಡಿ, ಎಂತ ಮಾಯಾ ಜಾಲ ಎಣೆದಿದ್ದಾರೆ. ಯಾವೊಬ್ಬನಾದ್ರೂ ಅಲ್ಲ, ಅದು ಮೂಲತಃ ಆಡೋದೇ ತಪ್ಪು, ಆದ್ರೆ ಅದ್ರ ಒಳಗಡೆ ಎಂತ ಕುತಂತ್ರಗಳಿದ್ದಾವೆ ಅಂತ ಪಾಪ ಇವಾಗ ಗೊತ್ತಿಲ್ಲ ಬಡ್ಡೆ ತೋಕೆ. ಆದ್ರೆ ನಾನು ಹಂಗೆ ಆಡಿ ಸೋತಿದ್ದೀನಿ ಸರ್. ನಾನು ವಿಚಿತ್ರ ಅದ ಸೃಷ್ಟಿ ಅಥವಾ ಬಲೆ ಎಣೆದ ಬ್ರಹ್ಮನೇ ಬಿದ್ದು ಹೋದ ನನಗೆ. ನೀವು ಅಲ್ಲೆಲ್ಲ ಅದರ ಆಳ ಆಗಲ್ಲ, ಅಲ್ಲಿ ಏನು ಮೋಸ ಇದೆ ಅಥವಾ ಅಲ್ಲಿ ಏನು ಕುತಂತ್ರ ಇದೆ ಅದೆಲ್ಲ. ಅದು ಬೇರೆ ಎಲ್ಲ ಲೈವ್ ಎಲ್ಲ ಬೇರೆ ಕಡೆಯಿಂದ ಮಾಡಿಸ್ತಾ ಇರ್ತಾರೆ ಸರ್. ಇವ್ರೊಂದು ಆ್ಯಪ್ ಕ್ರಿಯೇಟ್ ಮಾಡ್ಕೊಂಡು ಬರೀ ವಿತ್ಡ್ರಾ, ಈ ತರ ಡಿಪಾಸಿಟ್ ವಿತ್ಡ್ರಾ ಆ ತರ ಮಾಡ್ತಾ ಇರ್ತಾರೆ ಅಷ್ಟೇ. ಎಲ್ಲಿವರೆಗೂ ಒಂದು 5 ಲಕ್ಷ ಕಳ್ಕೊಂಡಿದ್ದೀರಾ? ಹೌದು ಸರ್, ಒಂದು 5-6 ಲಕ್ಷ ಹೋಗಿರ್ಬೋದು ಸರ್. ಪ್ರೀತಿಸಿದ ಹುಡುಗಿನೂ ಹೋದ್ರು ಸರ್. ಓ, ಅವರು ಬಿಟ್ಟು ಅವರು ಬೇರೆ ಮದುವೆ ಆಗೋಯ್ತು ಸರ್. ಯಾಕೆ ಪಡ್ಕೊಳ್ಳಿಲ್ವಾ ಪ್ರೀತಿನ? ಯಾಕೆ ಅಂದ್ರೆ ಸಾಲ ಆಗೋಯ್ತು ಸರ್ ನಂದು, ತುಂಬಾ ಸಾಲ. ಹುಡುಗಿಗೂ ಗೊತ್ತಾಯ್ತು ಸರ್. ಆಯ್ತು, ಬಿಟ್ಟು ಹೋದ್ಲು. ಸಾಲ ಬಟ್ ನನಗೆ ನೋವು ಸರ್, ನನಗೆ ನೋವು ಏನಿಲ್ಲ ಸರ್. ಆ ಹುಡುಗಿ ನನ್ನ ಪ್ರೀತಿ ಮಾಡ್ಕೊಂಡು ಇನ್ನೊಬ್ಬನ ಲವ್ ಮಾಡ್ತಿದ್ದೆ ಸರ್. ಅದೇ ನನಗೆ ತುಂಬಾ ನೋವಾಗೈತೆ ಸರ್. ಓ, ಅಂದ್ರೆ ಅಟ್ ಎ ಟೈಮ್ ನಿಮ್ಮನ್ನು ಲವ್ ಮಾಡ್ತಾ ಇನ್ನೊಂದು ಸಂಪರ್ಕದಲ್ಲೂ ಇದ್ರಾ? ಹಾ, ನನಗೆ ಗೊತ್ತಾಯ್ತು ಸರ್. ಮದುವೆ ಆಗಿರೋದು ಅವ್ರನ್ನೇನ ಈಗ? ಸರ್, ಮದುವೆ ಆಗಿರೋದು ಅವ್ರನ್ನೇನ ಈಗ? ಇಲ್ಲ ಸರ್, ಬೇರೆಯವ್ರನ್ನ. ನಿಮಗೂ ಇಲ್ಲ ಅವ್ರಿಗೂ ಇಲ್ಲ? ಏನು ಹೇಳಲಿಕ್ಕೆ ಬಂದ್ರಿ ಹೇಳಿ. ಅದೇನ್ ತುಂಬಾ ನೋವು ಸರ್. ಅದ್ ನೆನ್ಸ್ಕೊಂಡಾಗೆಲ್ಲ ತುಂಬಾ ನೋವಾಗುತ್ತೆ ಸರ್. ಎಂತ ಹುಡುಗಿನ ಪ್ರೀತಿಸಿದ ಅಂತ ಲವ್ ಮಾಡಿದ್ವಿ, ಇಂತ ಹುಡುಗಿನ. ಎಷ್ಟು ವರ್ಷ ಪ್ರೀತಿಸಿದ್ರಿ ಹಿಂದೆ? 4 years. ನಿಮಗೆ ಅನ್ಸುತ್ತಾ ಬಹುಶಃ ಈ ಚಟಕ್ಕೆ ಬಿದ್ದು ಸಾಲ ಮಾಡ್ಕೊಳ್ದೆ ಹೋಗಿದ್ರೆ ಅಟ್ಲೀಸ್ಟ್ ಪ್ರೀತಿನಾದ್ರೂ ಪಡ್ಕೊಳ್ತಿದ್ದೆ ಅಂತ? ಹೌದು ಸರ್. ಆ ಹುಡುಗಿ ಹೇಳಿದ್ರ ಜಾಸ್ತಿ ಸಂಬಳ ತಗೋ, ಜಾಸ್ತಿ ಬೇಗನೋ ಮಾಡು ಅಂತ ಆಟ ಹಿಡಿದಿದ್ರ? ಇಲ್ಲ ಸರ್, ಆ ತರ ಏನು ಹೇಳಿಲ್ಲ. ಅಂದ್ರೆ ನಿಮ್ಮ ಕೈಯಾರೆ ಕಳ್ಕೊಂಡ್ರಿ?
ಹೌದು ಸರ್. ಅಲ್ಲ, ಪ್ರೀತಿ ಅಂದರೆ ಬಹುಶಃ ಇಂತಹ ಎಲ್ಲ ಏರುಪೇರುಗಳು, ಸುಖ ದುಃಖ ಲಾಭ ನಷ್ಟದ ಸಮಯದಲ್ಲಿ ಜೊತೆ ಇರೋದೇ ಹೌದು. ಬಟ್ ಇನ್ನೂ ತಾಳಿ ಕಟ್ಟದ, ಇನ್ನು ಪ್ರೇಯಸಿಯ ಹಂತದಲ್ಲೇ ಇರೋ ಒಂದು ಹೆಣ್ಣುಮಗಳು ಇಂಥ ದುಸ್ಥಿತಿ ಅಥವಾ ಇದನ್ನು ನೋಡಿ ಜೊತೆ ಇರು ಅಂತ ಹೇಳಲಿಕ್ಕೆ ನಮಗೇನು ಅಧಿಕಾರ ಇದೆ? ಇವನ್ ಈಗ ನನ್ನ ತಂಗಿಯನ್ನೇ ಯಾರಿಗೋ ಮದುವೆ ಮಾಡೋಣ ಅಂತ ನಿಶ್ಚಯ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಆತ ಏನೋ ಸಾಲಗಾರ, ಆತ ಸರಿ ಇಲ್ಲ, ಅಥವಾ ಆತನ ದಾರಿ ಸರಿ ಇಲ್ಲ, ಅಥವಾ ತುಂಬ ಜೀವನ ಪೂರ್ತಿ ತೀರಿಸಿದ್ರು ಆಗದೆ ಇರೋಷ್ಟು ತೀರದೇ ಇರೋಷ್ಟು ಸಾಲ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾದಾಗ ನನ್ನ ತಂಗಿನಾದರೂ ಅವನಿಗೆ ಕೊಡ್ಲಿಕ್ಕೆ ಹೆಂಗೆ ಮನಸ್ಸು ಬರುತ್ತೆ? ತಪ್ಪು ನಂದು ಇದೆ ಸರ್. ಕೇವಲ ಹುಡುಗಿ ವಿಚಾರ ಮಾತ್ರ ಹೇಳ್ತಾ ಇಲ್ಲ. ಯಾರೇ ನಿಮ್ಮ ಬಳಿ ಉಳಿಬೇಕು ಅಂದರೂ ನಿಮ್ಮ ದುಃಖಗಳನ್ನೆಲ್ಲ ಅವ್ರ ದುಃಖ ಅಂತ ಅಂದ್ಕೊಳ್ಳೋರು ಸಿಗೋದೇ ಇಲ್ಲ ಸರ್. ಪರವಾಗಿಲ್ಲ ಬಿಡು, ಸಾಲ ಮಾಡ್ಯಾರೆ, ತೀರ್ಸೋಣ ಇಬ್ಬರು ಜೊತೆ ಸೇರಿ ಅನ್ನೋ ಯಾವ ಹುಡುಗಿ ಹುಡುಕ್ತೀರಿ ಇವತ್ತು ನೀವು? ಚೆನ್ನಾಗಿರೋರ್ಗೆ ಇಲ್ಲ. ಅಂಥದ್ರಲ್ಲಿ ನಿಮಗೆ ಆ ಹುಡುಗಿ ಕಡೆ ಗಮನ ಕೊಡೋಕ್ಕೂ ನೆಮ್ಮದಿ ಇರಲ್ಲ. ಯಾಕಂದ್ರೆ ಇಲ್ಲಿ ಸಾಲ ಸೋಲ ಮಾಡ್ಕೊಂಡ್ಬಿಟ್ಟಿರ್ತೀರಲ್ಲ, ಕಟ್ಕೊಂಡು ಅವ್ರ ನೆಮ್ಮದಿನೂ ಯಾಕೆ ಹಾಳು ಮಾಡಬೇಕು? ಬಟ್ ಇವತ್ತಿಗೆ ಏನೋ ಅದರಿಂದ ಪಶ್ಚಾತ್ತಾಪ ಅಥವಾ ಅದರಿಂದ ಪ್ರಾಯಶ್ಚಿತ ಮಾಡಿಕೊಂಡು ನಿಧಾನಕ್ಕೆ ಬಿಡುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಟ್ ನನಗನ್ಸೋದು 5-6 ಲಕ್ಷ ನೀವು ವಿದ್ಯೆ ಇರೋರು, ನಿಮಗೆ ಚೆನ್ನಾಗಿ ಎಜುಕೇಷನ್ ಇದೆ, ಎಲ್ಲ ಒಂದು ಕಡೆ ಕೆಲಸ ಮಾಡಿ ಮನೆಯವರಿಗೆ ಇರೋ ಸತ್ಯ ಹೇಳಿ ನನ್ನನ್ನು ದಯವಿಟ್ಟು ಮುಂದಿನ 1-2-3 ವರ್ಷ ಮಾತಾಡಿಸ್ಬೇಡಿ, ನನ್ನ ಸಾಲ ಎಲ್ಲ ತೀರಿಸ್ಕೊಳ್ಬೇಕು, ಆಮೇಲೆ ಖಂಡಿತ ನನ್ನ ತಪ್ಪಿಗೆ ನಾನೇ ಹೊಣೆ ಮಾಡಿಕೊಂಡು ನಾನೇ ಎಲ್ಲವನ್ನು ತೀರಿಸಿ ಮತ್ತೆ ಆ ತಪ್ಪು ಮಾಡಲಿಕ್ಕೆ ಹೋಗಲ್ಲ ಅಂತ ಇಲ್ಲಿಗೆ ಅದನ್ನು ಆಡೋದು ನಿಲ್ಲಿಸಿ ಮುಂದಿನ ಎಲ್ಲ ದುಡಿಮೆಯನ್ನು ಸಾಲದ ತೀರಿಸೋ ಕಡೆ ಗಮನ ಕೊಟ್ಟು ಆ ಮೂಲಕ ನೀವು ಇದರಿಂದ ಬಚಾವಾಗಬೇಕೇ ಹೊರತು ನೀವು ಮನೆಗೂ ಕೊಡ್ತೀನಿ ಅಥವಾ ಅಲ್ಲೂ ಕೆಟ್ಟವನಾಗ್ಲಿಕ್ಕೆ ಇಷ್ಟ ಇಲ್ಲ, ಇಲ್ಲೂ ಕೂಡ ನಾನು ಗ್ಯಾಂಬ್ಲಿಂಗ್ ಇನ್ನು ನೋಡೋಣ, ಟ್ರೈ ಮಾಡೋಣ, ಲಕ್ವ ಇಲ್ಲ ಸರ್. ಆ ತರ ಏನಿಲ್ಲ. ನನಗೆ ಕಂಪ್ಲೀಟ್ ಆಗಿ ಬಿಡ ಅದರ ವೆಬ್ಸೈಟ್ ಓಪನ್ ಮಾಡಬಾರ್ದು ಅಂತ ಅದೇ ಹೇಳೋದು. ನನ್ನ ಮನಸ್ಸಲ್ಲಿ ಬಂದಿದೆ. ಆ ಫೋನ್ ಬಳಸಲೇಬಾರ್ದು, ಇಲ್ಲ ಎಲ್ಲ ಅಂದ್ರೆ ಬ್ಲಾಕ್ ಮಾಡಬೇಕು. ಅಥವಾ ಈಗ ನಾನು ಹೇಳೋದು, ನಿಮ್ಮ ಮನಸ್ಸಲ್ಲಿ ನೀವು ಮಾಡೋ ಸಂಕಲ್ಪಕ್ಕಿಂತ ಹೊರಗಿನ ಬ್ಲಾಕ್ ಮಾಡೋ ಆ್ಯಪ್ಗಳು ಅಥವಾ ಬ್ಲಾಕಿಂಗ್ ಆ್ಯಪ್ಗಳು ಅಥವಾ ವೆಬ್ಸೈಟ್ ಬ್ಲಾಕ್ ಮಾಡೋದು ಇದ್ರೆ ಇವು ಏನೇ ತಾತ್ಕಾಲಿಕ ಅಷ್ಟೇ. ಯಾಕಂದರೆ ಮನಸ್ಸಲ್ಲಿ ಆ ವಾಸನೆ ಇದೆ ಅಂದರೆ ಬೇರೆ ಏನೋ ದಾರಿ ಹುಡ್ಕೊಳ್ಳುತ್ತೆ ಅದು, ಹೌದಲ್ಲ? ಈಗ ನಮ್ಮಲ್ಲಿ ಯಾರೋ ಒಬ್ಬರು 1-2 ತಿಂಗಳಿಂದ ಹುಡುಗ ಬಂದಿದ್ದ, ತುಂಬ ನೇರವಾಗಿ ತನ್ನ ದುಃಖವನ್ನು ಹೇಳ್ಕೊಳ್ತಿದ್ದ. ಏನಂದರೆ ಆತನಿಗೆ ಹೆಣ್ಮಕ್ಳ ಜೊತೆ ಅಥವಾ ಯಾವುದೋ ಒಂದು ಹೆಣ್ಣಿನ ಜೊತೆ ಮಾತಾಡಿ ಅವನ ಲೈಂಗಿಕ ಭಾವನೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಒಂದು ಚಟ ಇತ್ತು ಅವನಿಗೆ. ಅವನೇನು ಮಾಡ್ತಿದ್ದ ಅಂದರೆ ಅದರಿಂದ ಅವನಿಗೆ ವೀರ್ಯನಾಶ ಆಗ್ತಾ ಇತ್ತು, ಆತ್ಮವಿಶ್ವಾಸ ಹಾಳಾಗ್ತಿತ್ತು, ಏಕಾಗ್ರತೆ ಇರಲಿಲ್ಲ, ಅವನ ಜೀವನವೇ ಮುಗೀತು, ಅಥವಾ ಅಲ್ಲಿ ಯಾರು ಏನು ಮಾಡ್ತಾರೋ, ನಾಳೆ ಎಲ್ಲಿ ಏನು ಗೊತ್ತಾಗುತ್ತೋ ಅನ್ನೋ ಭಯ ಅವನು ಅದು ತಪ್ಪು ಅಂತ ಗೊತ್ತಾಯಿತು, ಅದರಿಂದ ಹೊರಗಡೆ ಬರಬೇಕು ಅಂತ ಗೊತ್ತಾಯಿತು, ಅವನು ಅವ್ರ ನಂಬರೆಲ್ಲ ಬ್ಲಾಕ್ ಮಾಡೋನು. ಆದರೆ ಇವನು ಒಳಗಡೆ ಆ ಬುದ್ಧಿ ಇತ್ತಲ್ಲ, ಮತ್ತೊಂದು 2 ದಿನ ಆದಮೇಲೆ ಮತ್ತೆ ಅನ್ಬ್ಲಾಕ್ ಮಾಡಿ ಮತ್ತೆ ಮೆಸೇಜ್ ಮಾಡೋನು. ಅವನಿಗೀಗ ಕಂಪ್ಲೀಟ್ಲಿ ನಾನು ಇದರಿಂದ ಹೊರಗಡೆ ಬರಲೇಬೇಕು. ಆದರೆ ಒಂದು ಸಾರಿ ಯಾವುದನ್ನು ನಿನ್ನ ಮನಸ್ಸು ರುಚಿ ನೋಡಿದೆ ಅಥವಾ ಅವನಿಗೆ ಅಂಥದ್ದೊಂದು ಲೈಂಗಿಕ ಭಾವನೆಯನ್ನು ತೃಪ್ತಿಪಡಿಸಿಕೊಳ್ಳದ ಹೊರತು ನಿದ್ದೆ ಬರಲ್ಲ ಅನ್ನೋ ಸ್ಥಿತಿಗೆ ಅವನು ತಲುಪ್ದ. ಅವನಿಗೆ ಏನು ಫೋನ್ ತಗೊಂಡು ಮೋರಿಗೆ ಎಸೆದ್ರು ಅವನು ಮತ್ತೆ ಮೋರಿಯಿಂದ ಹುಡುಕಿ ಮತ್ತೆ ಅದೇ ಕೆಲಸ ಮಾಡ್ತಿದ್ದ ಅವನು. ಅಂದರೆ ರೋಗ ಫೋನಲ್ಲಿಲ್ಲ, ನನ್ನ ಅಂತರಂಗದಲ್ಲಿದೆ ಅಂತ ಅವನಿಗೆ ಗೊತ್ತಾಯಿತು. ಅಲ್ಲಿಂದ ಆಚೆಗೆ ಅವನು ಸಂಪೂರ್ಣ ಸ್ಥಳ ಬದಲಾವಣೆ ಮಾಡಿ ಎಲ್ಲೋ ಒಂದು ಆಶ್ರಮದಲ್ಲಿ ಒಂದಷ್ಟು ದಿನ ಅಥವಾ ಒಂದು ಮಠದಲ್ಲೋ ಅಥವಾ ಒಬ್ಬ ಗುರುಗಳ ಹತ್ರ ಇದ್ದು 1 ತಿಂಗಳು 1 ವಾರದ ಮಟ್ಟಿಗೆ ಎಲ್ಲ ಈ ಏನು ಡಿಜಿಟಲ್ ಯುಗದಿಂದ ಪ್ರತ್ಯೇಕವಾಗಿ ಒಂದು ಹಂತಕ್ಕೆ ಮನಸ್ಸು ಅದಿಲ್ಲದೆ ಬದುಕಬಲ್ಲೆನು ಅಂತ ಅನ್ಸೋ ವೇಳೆಗೆ ಅವನು ಇದೆಲ್ಲದರಿಂದ ದೂರ ಇದ್ದ ಅಂತ. ಅಂದರೆ ಆ ಮಟ್ಟಿಗೆ ಅವನಿಗೆ ಕೌನ್ಸಿಲಿಂಗ್ ಆಯಿತು. ಅಂದರೆ ನಾನು ಅವಾಗ ಕಂಡುಕೊಂಡಿದ್ದೇನು, ಈಗ ನೀವು ಬ್ಲಾಕ್ ಮಾಡ್ಬೋದು, ಫೋನ್ ಎಸಿಬೋದು, ಅದು ಇದು ಮಾಡ್ಬೋದು, ಒಳಗಡೆ ಆ ವಾಸನೆ ಅಥವಾ ಆಡಬೇಕು, ಸಾಲ ತೀರಿಸ್ಬಿಡ್ಬೇಕು, ಅಥವಾ ತಡಿ ಇನ್ನೊಂಚೂರು ಆಡಿದ್ರೆ ನನಗೂ ಲಕ್ ಹೊಡಿಬೋದು ಅಥವಾ ದುಡ್ಡು ಬರ್ಬೋದು, ಗ್ಯಾಂಬ್ಲಿಂಗ್ ಆಡೋಣ ಅನ್ನೋ ಈ ಆಸೆ, ಈ ತುಡಿತ, ಈ ಬುದ್ಧಿ ಹಂಗೆ ಇದ್ದರೆ ನಿನ್ನ ಫೋನೇ ಬೇಕು ಅಂತ ಇಲ್ಲ ಅದಕ್ಕೆ, ಅಥವಾ ಆನ್ಲೈನೇ ಅಂತ ಇಲ್ಲ, ಇನ್ನೇನೋ ದಾರಿ ಹಿಡಿತದ ಅದು.
ಅದಕ್ಕೆ ಸರಿ ಮಾಡೋದಾದರೆ ಬೇರಿನಿಂದ ಸರಿ ಮಾಡಬೇಕು. ಮೇಲ್ ಸರಿ ಮಾಡಿದ್ರೆ ಆ ಒಳಗಡೆ ಬೆಂಕಿ ಇರೋದ್ರಿಂದ ಅದು ಮತ್ತೆ ಯಾವಾಗಾದರೂ ಕಿಡಿ ಆಚೆ ಬಂದು ಜೋರಾಗಿ ಉರಿಯೋಕೆ ಶುರು ಮಾಡುತ್ತೆ, ಹೌದಲ್ಲ? ನಾನು ಬೆಂಕಿಯನ್ನು ಆರಿಸೋದಾದರೆ ಆ ಮೂಲ ಕೆಂಡವನ್ಕೆ ನೀರು ಇದ್ಬಿಡ್ಬೇಕು. ನಾನು ಮೇಲೆ ಸ್ವಲ್ಪ ಉರಿ ಬರ್ದಂಗೆ ನಾನು ಕೆಂಡ ಹಂಗೆ ಬಿಟ್ಬಿಟ್ಟು ಮೇಲೆ ಮಾತ್ರ ಬಟ್ಟೆ ಕವಚ್ಬಿಟ್ರೆ ಒಳಗಡೆ ಇರೋ ಕೆಂಡ ಮತ್ತು ಬಟ್ಟೆ ಸುಟ್ಟು ಮೇಲೆ ಬಂದೇ ಬರುತ್ತಲ್ವಾ? ಹಂಗೆ ಇದನ್ನು ಶಾಶ್ವತವಾಗಿ ನಾನು ಹೇಳೋದು ಫೋನ್ ಎಸಿರಿ, ಅದೇ ಸಿರಿ, ಇದೇ ಸಿರಿ ಅಂತ ನಾನು ಹೇಳಲ್ಲ. ಆದರೆ ಇದರಿಂದ ಅನುಭವಿಸುವ ನರಕ, ಇದರಿಂದ ಮಾಡಿಕೊಳ್ಳೋ ನಷ್ಟ, ಇದರಿಂದ ಹಾಳಾಗೋ ಸಂಬಂಧಗಳು, ನಾಳೆ ಇಂಥದ್ದೇನೋ ಜೂಜಾಟದ ಮೂಲಕ ತುಂಬ ಹಣನೂ ಕಳ್ಕೊಂಡ್ರಿ, ಸಂಬಂಧಗಳು ಕಳ್ಕೊಂಡ್ರಿ, ವ್ಯಕ್ತಿತ್ವ ಕಳ್ಕೊಂಡ್ರಿ. ಏನಿದೆ ಮತ್ತೆ ಬದುಕಲ್ಲಿ ಇದನ್ನು ಮೀರಿ? ಹಣ ಇಲ್ಲದೆ ಹೋದವರು ಬದುಕ್ತಾ ಇದ್ದಾರೆ ಸರ್. ಆದರೆ ಮರ್ಯಾದೆ ಕಳ್ಕೊಂಡು, ವ್ಯಕ್ತಿತ್ವಕ್ಕೊಂದು ಕಪ್ಪು ಮಸಿ ಬಳ್ಕೊಂಡು ಹೆಂಗೆ ಬದುಕ್ತೀರಾ ನೀವು? ನಿನ್ನ ಬ್ಯಾಂಕಲ್ಲಿ 10 ಲಕ್ಷ ಇಲ್ಲ ಅಂತ ಯಾರು ನಿನ್ನ ಗಲ್ಲಿಗೆ ಏರಿಸಲ್ಲ. ಆದರೆ 10 ಲಕ್ಷ ದುಡಿಯೋಕೆ ಹೋಗಿ ಎಂಥ ಹೊಲಸ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದೀಯೋ ಅಂತ ಜನ ಅನ್ನೋ ಮಾತುಗಳಿದಾವಲ್ಲ, ಅವು ಶೂಲ. ಹಾಗಾಗಿ ಗೌರವದಿಂದ ಬದುಕೊಂಡು ಬಂದಿರೋ ತಂದೆ ತಾಯಿಗಳು ಕಣ್ಮುಂದಿದ್ದಾರೆ. ಅವ್ರು ನಿಮಗೇನೋ ದುಡೀರಿ, ಮನೆ ಕಟ್ಟಿಸಿ, ಸಾಲ ತೀರಿಸಿ, ಅಥವಾ ತಿಂಗಳಿಗೆ ಇಷ್ಟು ಲಕ್ಷ ಆಯಿತು, ಇಷ್ಟು ಸಾವಿರ ನನ್ನ ಕೈ ಕೊಡಿ, ಇಂಥದ್ದು ಏನೂ ಒತ್ತಡ ಇಲ್ಲದೆ ಇದ್ದಾಗಲೇ ನಾನು ಇವನ್ನೆಲ್ಲ ಮಾಡಿಕೊಂಡು ಬಂದರೆ ಮರ್ಯಾದೆಯಿಂದ ಬದುಕಿರೋ ಅಪ್ಪ ಅಮ್ಮನಿಗೆ ವಿಷ ಕೊಟ್ಟಂಗೆ, ಹೌದಲ್ವಾ? ನಾಳೆ ನಿಮ್ಮನ್ನು ಯಾರೋ ಹೆಣ್ಮಗಳು ಮದುವೆ ಆಗುವುದು ಬಿಡೋದು ಅದು ಸೆಕೆಂಡ್ರಿ. ಇವರೇನು ಪಾಪ ಮಾಡಿದ್ದಾರೆ ಹೆತ್ತವರು? ಹಾಗಾಗಿ ನಿಮ್ಮ ಮನಸ್ಸಿನಿಂದ ನಿರ್ಧಾರ ಆಗದೆ ಇರೋದು ಅಥವಾ ನಿಮ್ಮಿಂದ ಆಗದೆ ಇರೋ ಸಂಕಲ್ಪ ಯಾವುದೂ ಇಲ್ಲ. ಪರವಾಗಿಲ್ಲ, ಇಲ್ಲಿವರೆಗೂ ಏನು ಕಳ್ಕೊಂಡ್ವಿ ಅಥವಾ ಅದರಿಂದ ಪಾಠ ಕಲ್ತಿದ್ದೀರಿ. ಇನ್ನು ಮುಂದೆ ನೀವು ಫೋನ್ ಕೈಲಿರಲಿ ಅಥವಾ ದೂರ ಇಡಿ, ಅದು ನಿಮಗೆ ಬಿಡ್ತೀನಿ. ಎಸಿರಿ ಅಥವಾ ಜೊತೆ ಇಟ್ಕೊಳ್ಳಿ. ಆದರೆ ಪ್ರತಿ ಬಾರಿ ಹಂಗೆ ಗೇಮ್ ಆಡಬೇಕು ಅಥವಾ ಗ್ಯಾಮ್ಲಿಂಗ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು, ಸ್ಥಳ ಬದಲಾವಣೆ ಮಾಡಿ ನಿಮ್ಮ ಯೋಜನೆಗಳಲ್ಲಿ ಹೊಸತನವನ್ನು ತಂದುಕೊಳ್ಳಿ. ಇಲ್ಲ, ನನ್ನ ಅಪ್ಪ ಅಮ್ಮನಿಗೆ ನಾನು ಕೂರಿಸಿ ನನಗಿಂತ ಎಡವಟ್ಟಾಗಿದೆ, ನನ್ನ ಮುಂದಿನ ದುಡಿಮೆ 1-2-3 ವರ್ಷ ನಾನು ತೀರಿಸ್ಕೊಳ್ತೀನಿ, ನಾನೊಬ್ಬ ಮಗನಾಗಿ ನಿಮಗೆ ಬೇಕು ಅನ್ನೋದಾದರೆ ನನಗೆ ಎಷ್ಟು ಸಮಯ ಕೊಡಿ, ನಾನು ಅದನ್ನು ತೀರಿಸ್ಕೊಂಡು ಮತ್ತೆ ಬರ್ತೀನಿ, ನಿಮಗೆಲ್ಲ ನಾನು ಕೊಡ್ತೀನಿ ಅಥವಾ ಸಾಕ್ತೀನಿ. ಈ ಮೂಲಕ ನಿನ್ನ ದುಡಿಮೆಯ ಮೂಲಕ ಇದನ್ನು ತೀರಿಸಬೇಕೇ ಹೊರತು ಇದನ್ನು ತೀರಿಸ್ಲಿಕ್ಕೆ ಇನ್ನೊಂದು ಸಾಲ ಮಾಡೋದು ಪರಿಹಾರ ಏನಲ್ಲ. ಸಾಲ ತೀರಿಸ್ಲಿಕ್ಕೆ ಸಾಲ ಮಾಡಿದ್ರೆ ಅದು ಪರಿಹಾರನ? ಅದು ಒಂದು ಸಾಲ ತೀರ್ತು ಇನ್ನೊಂದು ಸಾಲ ಹಂಗೆ ಉಳಿತಲ್ಲ. ನಿಮ್ಮ ದುಡಿಮೆಯಿಂದ ಎಷ್ಟು ಬೈಕ್ಗಳು ಏನೋ ಇದ್ರೆ ಅದು ಮಾರಾದ್ರೂ ಸರಿ, ಏನಾದರೂ ಸರಿ, ಸಾಲ ತೀರಿಸ್ಬಿಡು. ಸಾಲ ಇಲ್ದಂಗೆ ಯಾರೂ ಇಲ್ಲ ಸರ್. ಆದರೆ ಸಾಲ ಒಂದು ಶ್ರೇಷ್ಠ ಉದ್ದೇಶಕ್ಕೆ ಮಾಡಿರಬೇಕು. ಅಯ್ಯೋ, ನಮ್ಮ ಅಪ್ಪಂಗೆ ಆಸ್ಪತ್ರೆ, ನಮ್ಮ ಅಮ್ಮಂಗೆ ಆಸ್ಪತ್ರೆ, ಅಥವಾ ಮನೆ ಅರ್ಧದಲ್ಲಿತ್ತು, ಅಥವಾ ತಂಗಿ ಮದುವೆ, ಅಥವಾ ಇನ್ನೇನು. ಸಾಲ ಕೂಡ ಇಂಥದ್ದೇನು ದೊಡ್ಡ ಕಾರಣಕ್ಕೆ ಅಲ್ಲ. ನಾನೊಂದು ದಿನಸಿ ಅಂಗಡಿ ಓಪನ್ ಮಾಡ್ತೀನಿ, ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಕು, ಇಂಥದ್ದಕ್ಕೇನೋ ಸಾಲ ಇದ್ದರೆ ಓಕೆ. ಹೋಗಿ ನಾನು ಜೂಜಾಡ್ಲಿಕ್ಕೆ ಸಾಲ ಮಾಡ್ಕೊಂಡು ಬಂದರೆ ಅವೆಲ್ಲ ಶೂಲ ಆಗಿಬಿಡ್ತವೆ. ನಿಮ್ಮ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ. 6 ಲಕ್ಷ ಇದ್ದಿದ್ರೆ ನಿನ್ನ ತಂದೆ ತಾಯಿಗೆ ಬಹುಶಃ ಅಪ್ಪ ಅಮ್ಮನಿಗೇನೋ ಒಡವೆ ಮಾಡಿಸ್ಬೋದಿತ್ತು, ಅಥವಾ ನಿನ್ನ ಪ್ರೀತಿಯನ್ನು ಉಳಿಸ್ಕೊಂಡು ಜೋರ ಮದುವೆನೇ ಆಗ್ಬೋದಿತ್ತಲ್ವಾ? ಯಾವಾಗಲೂ ವಾಮ ಮಾರ್ಗದಲ್ಲಿ ರಾತ್ರೋರಾತ್ರಿ ನಾನು ನಮ್ಮ ಯೋಗ್ಯತೆಗೂ ಮೀರಿ ಯಾವುದು ನಮಗೆ ಒಲಿದು ಬರುತ್ತಲ್ಲ, ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ಮ ವಿನಾಶವನ್ನೇ ಒತ್ತು ತಂದಿರುತ್ತೆ. ಹಾಗಾಗಿ ಅನ್ಯ ಮಾರ್ಗದಲ್ಲಿ ಹೋಗಿ ಪಡೆಯುವ ಯಾವುದೇ ಸುಖ, ಅದು ಹೆಣ್ಣಿನ ಸುಖವೋ, ಹಣದ ಸುಖವೋ, ಅಥವಾ ಜಗತ್ತಿನ ಯಾವುದೇ ಇಂದ್ರಿಯಕ್ಕೆ ಸಿಗುವ ಯೋಗ್ಯ ಮಾರ್ಗ, ರಾಜಮಾರ್ಗದಲ್ಲದೆ ವಾಮ ಮಾರ್ಗದಲ್ಲಿ, ಕಳ್ಳ ಮಾರ್ಗದಲ್ಲಿ ಹೋಗಿ ಸಂಪಾದಿಸಿದ 1 ರೂಪಾಯಿ ಹಣ ಕೂಡ ಅಲ್ಲಿ ಯಾರೋ ರಾತ್ರಿ ಫೋನ್ ಮಾಡಿದ್ನಲ್ಲ ಅಳ್ಕೊಂಡು ನಿಮಗೆ, ಅಂಥವರ ಕಣ್ಣೀರಿನ ಹಣವೇ ನಿಮ್ಮ ಹತ್ರ ಬಂದಿರುತ್ತೆ, ಹೌದಲ್ಲ? ಅದು ನಿನ್ನ ಮನೆಯನ್ನು ಹೇಗೆ ಉದ್ಧಾರ ಮಾಡುತ್ತದು? ಬೇಡ. ಬದುಕಿಗಿಂತ ದೊಡ್ಡದಲ್ಲ ಇದು. ತಂದೆ ತಾಯಿಗಳು ನೋಡಿ, ಅವರು ಕೋಟಿ ಕಾರಲ್ಲಿ ಓಡಾಡಲಿಲ್ಲ, ಸೈಕಲಾಗಿ ಓಡಾಡಿದ್ರು ಮರ್ಯಾದೆಯಿಂದ ಬದುಕೊಂಡು ಬಂದವರಲ್ವೇ ಅವರೆಲ್ಲ. ಇವತ್ತಿಗೂ ನಾವು ಹಂಗೆ ಬದುಕಲಿಲ್ಲ, ಹಿಂಗೆ ಬದುಕಲಿಲ್ಲ ಅನ್ನೋ ದೊಡ್ಡ ಕೊರಗೇನಿಲ್ಲ ಅವ್ರಿಗೆ, ಇರೋದ್ರಲ್ಲಿ ಜೀವನ ಮಾಡಿದ್ದಾರೆ. ನಾನು ಬೆಂಗಳೂರು ಪೇಟೆಗೆ ಬಂದ್ಬಿಟ್ಟು
ಉದ್ಧಾರ ಆದೆ ಕಣೋ ಅನ್ನಂಗೆ ಇರಬೇಕು ಹೊರತು ಬೆಂಗಳೂರಿಗೆ ಪೇಟೆಗೆ ಹೋಗಿ ಹಾಳಾಗೋದ ಅಂತ ನಿನ್ನ ತಂದೆ ತಾಯಿಗೆ ಯಾರೋ ಒಂದು ಮಾತು ಹಿಂಗೆ ಎಸೆದ್ರೆ ಅವತ್ತವ್ರು ಸತ್ತಂತೆ. ಇರಲಿ, ಇನ್ನೂ ಕಾಲ ಮಿಂಚಿಲ್ಲ, ಬಿಸಾಕಿ ಇವನ್ನೆಲ್ಲ. ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ಒಂದು ನಿರ್ಧಾರ ಅವತ್ತು ಎಲ್ಲ ನಿನ್ನ ಜೊತೆ ಓದ್ದವರೆಲ್ಲ ಊರಲ್ಲೇ ಉಳ್ಕೊಂಡಾಗ ನೀವು ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಒಂದು ನಿಮ್ಮ ಸಂಬಂಧಿಕರು ಮನೇಲಿ ಇದ್ದುಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಊರು ಬಿಟ್ಟು ಊರಿಗೆ ಬಂದು ಹೆಂಗೆ ದುಡಿಯೋ ಸಂಕಲ್ಪ ಅವತ್ತು ಮಾಡಿದ್ರಿ, ಇವತ್ತು ಒಂದು ಮಾಡಿ. ಆಯಿತು, ಗೊತ್ತಿಲ್ದಂಗೇನೋ ಹಿಂಗೆ ಬಿದ್ದುಬಿಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಪ್ರೀತಿಸಿದ ಹುಡುಗಿ 4 ವರ್ಷ ಜೊತೆ ನನಗೆ ನೀನು ನಿನಗೆ ನಾನು ಅಂದ್ಕೊಂಡಿದ್ದೆ ಹುಡುಗಿ ಇಂಥದ್ದೇನೋ ಹಣಕಾಸಿನಲ್ಲಿ ತೊಂದರೆಗೀಡಾದಾಗ ಬಿಟ್ಟು ಹೋದ್ಲು ಅಂದರೆ ಬದುಕಿರೋದೇ ಹೀಗೆ. ಕಡೆಗೆ ಈ ಈ ಆತ್ಮ ಈ ದೇಹವನ್ನೇ ಬಿಟ್ಟು ಹೋಗುತ್ತೆ. ಸಾವು ಅನ್ನೋದೊಂದು ಬಂದೇ ಬರುತ್ತೆ. ನಮ್ಮ ಆತ್ಮವೇ ಈ ದೇಹದ ಜೊತೆ ಶಾಶ್ವತವಾಗಿ ಉಳಿಯಲ್ಲ. ಮುದಿ ಆದಮೇಲೆ ಅದು ಹೋಗುತ್ತೆ. ದೇಹ ಕೆಲಸಕ್ಕೆ ಬರ್ತಾ ಇಲ್ಲ ಇನ್ನಾದ್ಮೇಲೆ ಆತ್ಮಕ್ಕೆ ಅಲ್ಲೇನು ಕೆಲಸ? ಜಗತ್ತಿನ ಪ್ರತಿಯೊಂದು ಕಣ ಕಣವೂ ಕೂಡ ಅಲ್ಲೇನು ಸಿಗೋದಾದ್ರೆ ಮಾತ್ರ ಇರ್ತವೆ, ಇಲ್ಲಾಂದ್ರೆ ಇರ್ಲಿಕ್ಕೆ ಕಾರಣ ಇಲ್ಲ. ಹೌದಲ್ಲ? ಹಾಗಾಗಿ ತೊಂದರೆ ಇಲ್ಲ. ನೀವು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಬೇಕು. ಒಂದೊಂದು ದಿವಸ ಹೇಳಬೇಕು, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ, ನಾನು ಬಿಟ್ಟೆ ಸರ್, ಅದಾದಮೇಲೆ ನಾನು ಒಂದು 2 ವರ್ಷ 3 ವರ್ಷ ನನ್ನ ಸಂಬಳದಲ್ಲಿ ನಾನು ನನ್ನ ಸಾಲ ತೀರಿಸ್ತೆ ಹೊರತು ಅದಕ್ಕೆ ಇನ್ನೊಂದು ಸಾಲ ಮಾಡಲಿಕ್ಕೆ ಹೋಗಲಿಲ್ಲ ಸರ್, ಅಥವಾ ನಾನು ಜೂಜಾಡ್ಲಿಕ್ಕೆ ಮತ್ತೆ ಹೋಗಲಿಲ್ಲ ಸರ್. ಅದು ಎಷ್ಟು ಆ ಸಮಯದಲ್ಲಿ ನನ್ನ ಮನಸ್ಸು ನನ್ನ ಮನಸ್ಸು ನನ್ನ ಇಂದ್ರಿಯಗಳು ಹೇಳ್ತವೆ, ಆಡು ಆಡು, ನೀನು ಜೂಜಾಡು, ಹಣ ಬರುತ್ತೆ. ಈ ರೀತಿ ನನ್ನ ಮನಸ್ಸು ಒಂದು ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಇಲ್ಲ. ಕಳೆದ 5-6 ವರ್ಷದಿಂದ ಆಗದೆ ಇರೋ ಪವಾಡ ಈ ಮುಂದೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹೌದಲ್ಲ? ಹಾಗಾಗಿ ನೀವು ನಿಮ್ಮ ಮನಸ್ಸಿನ 2 ಭಾಗ, ಒಂದು ಆಡು ಅನ್ನುತ್ತೆ, ಇನ್ನೊಂದು ಬೇಡಪ್ಪ ಹುಡುಗಿ ಹೋಗಿದ್ದಾಳೆ, ನಾಳೆ ಜೀವನವೇ ಹೋಗುತ್ತೆ, ನಾಳೆ ಮರ್ಯಾದೆ ಹೋಗುತ್ತೆ, ಎಲ್ಲವೂ ಹೋಗುತ್ತೆ. ಹಣ ಹೋಗಿರೋ 5 ಲಕ್ಷ ಸಂಪಾದಿಸ್ಬೋದು, ನಿಮಗೆ ವಿದ್ಯೆ ಇದೆ, ತಾಕತ್ತಿದೆ, ಶಕ್ತಿ ಇದೆ. ಆದರೆ ಮರ್ಯಾದೆ, ಗೌರವ, ಹೆತ್ತವರು ಕಾಪಾಡಿಕೊಂಡು ಬಂದ ಕುಲಗೌರವ ಎಲ್ಲ ಹೊರಟೋದ್ರೆ ಅದು 5-6 ಲಕ್ಷದ ಥರ ವಾಪಸ್ ಬರಲ್ಲ. ಹೌದಲ್ಲ? ದಯವಿಟ್ಟು ಈಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆತನ ಇದೆಲ್ಲದರ ಕಾರಣಕ್ಕೋಸ್ಕರ ಬಿಡಿ. ನಿಮ್ಮ ಜೀವನಕ್ಕಿಂತ ದೊಡ್ಡದಲ್ಲ. ದೇವರನ್ನು ನಂಬಿ ಸಾಲ ಕೊಟ್ಟಿರೋರಿಗೆ ಹೇಳಿ ನನಗೆ ಸಮಯ ಕೊಡಿ ಅಂತ ಪ್ರಯತ್ನ ಮಾಡಿ. ವನವಾಸ ಹೇಗೆ ಹಸ್ತಿನಾವತಿಯಿಂದ ದೂರ ಇದ್ದು ಪಾಂಡವರು ಕಾಡು ಮೇಡು ಅಲೆದು ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡಿದ್ರಲ್ಲ, ಹಾಗೆ ಅವ್ರಿಗೆ 14 ವರ್ಷ ಇತ್ತು. ನೀವೊಂದು 3 ವರ್ಷ ಯಾರಿಗೂ ಕಾಣದಂಗೆ ನೀವು ಪಾಡಿಗೆ ನೀವು ದುಡಿಮೆ ಮಾಡ್ಕೊಂಡು ಸಾಲ ತೀರಿಸ್ಕೊಂಡು ಮತ್ತು ಬನ್ನಿ ಅರಮನೆಗೆ, ಮತ್ತು ನಿಮ್ಮ ತಂದೆ ತಾಯಿ ಮಗನಾಗಿ, ಮತ್ತು ಒಂದು ಹೆಣ್ಮಗಳಿಗೆ ಗಂಡನಾಗಿ ಅವತ್ತು ಜೀವನ ಮಾಡಿ. ಬಟ್ ಈ ಪರಿಸ್ಥಿತಿಯಲ್ಲಿ ನೀವು ಯಾರ ಜೊತೆನೂ ಇರಲಿ, ಅಥವಾ ಯಾರು ನಿಮ್ಮನ್ನಷ್ಟು ಈ ಸತ್ಯವನ್ನು ಹೇಳಿದ್ರೆ ಯಾರ ಜೊತೆ ಇರ್ತಾರೆ? ಹಾಗಾಗಿ ನೀವು ಜೀವನದಲ್ಲಿ ಸೋತಿಲ್ಲ, ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ಇಲ್ಲಿಗೆ ಬಂದಿದ್ದೀರಿ. ಅದು ಬಿಟ್ಟರೆ ಜೀವನವೇ ಅಂತ್ಯವಾಯ್ತಪ್ಪ ಅನ್ನೋ ಥರ ಏನು ಯಾರನ್ನೋ ಕೆಡಿಸಿಲ್ಲ, ಯಾರನ್ನೋ ಹಾಳು ಮಾಡಿಲ್ಲ, ಯಾರ್ದೋ ಜೀವನಕ್ಕೆ ಕಲ್ಲು ಹಾಕಿಲ್ಲ, ಅಥವಾ ಯಾವುದೋ ಹೆಣ್ಮಗಳು ಬದುಕು ಹಾಳು ಮಾಡಿಲ್ಲ. ಏನೋ ನಿಮ್ಮ ಜೀವನಕ್ಕೆ ನೀವು ಸ್ವಲ್ಪ ತೊಂದರೆ ಮಾಡ್ಕೊಂಡಿದ್ದೀರಾ ಅನ್ನೋದು ಬಿಟ್ಟರೆ ಯಾರ್ದೋ ಜೀವನ ಹಾಳು ಮಾಡೇ ಚೆನ್ನಾಗಿ ಬದುಕ್ತಾವ್ರೆ. ಅಂಥದ್ರಲ್ಲಿ ನೀವು ಯಾಕೆ ಜೀವನಕ್ಕೆ ಈ ಮಟ್ಟಿಗೆ ಕೊರಗಬೇಕು? ತೊಂದರೆ ಇಲ್ಲ ಗುರುಜಿ. ನನಗೆ ಅದು ನೆನಪು, ನನ್ನ ಮನಸ್ಸು ಆಡ್ಬೇಕು ಅನ್ಸ್ದಾಗೆಲ್ಲ ನಾನು ಸುಮ್ಮನೆ ಓಡ್ತೀನಿ ಗುರುಜಿ. ಸೂಪರ್. ಅದು ನೆನಪು ಬರಬಾರ್ದಂತ ಓಡ್ತೀನಿ ಸುಮ್ಮನೆ. ಆ ಸಮಯದಲ್ಲಿ ಇನ್ನೂ ಏನು ಮಾಡಿದ್ರೆ, ನಮ್ಮಲ್ಲೇ ನೀವು ನಿನ್ನೆ ಇನ್ನೂ ನೋಡ್ತಿರೋದಲ್ವಾ, ನಿನ್ನೆಯಿಂದ ನಮ್ಮಲ್ಲಿ ಈ ಗ್ಯಾಮ್ಲಿಂಗ್ ಸಂಬಂಧಪಟ್ಟ ಮಿನಿಮಮ್ ಅಂದ್ರೆ ಒಂದು 50-60 ಕಥೆ ಅವೆ. ನಿಮ್ಗೊಂದು ಕಡೆಯಿಂದ ಹುಡ್ಕೊಂಡು ಹೋದ್ರೆ ಬಿಟ್ಟೋರು ಅದ್ರ ಬಗ್ಗೆ ಅನುಭವ ಹಂಚಿಕೊಂಡಿದ್ದಾರೆ. ನೀವು ಇದನ್ನು ಒಂದು ಕಡೆಯಿಂದ ಕೇಳ್ತಾ ಹೋಗಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನನಗಿಂತ ಅಡಿಕ್ಟ್ ಆದವ್ರು ಇದ್ರು, ಇನ್ನೇನು ಸಾಯೋ ಹಂತಕ್ಕೆ ಹೋದವ್ರಿದ್ರು, ಅವರೆಲ್ಲ ಹೇಗೆ ರಿಕವರ್ ಆದರು? ನಿಮಗೆ ಹಂಗೆ ಆಡಬೇಕು ಅಂತ ಅನಿಸಿದಾಗಲೆಲ್ಲ ಸ್ವಲ್ಪ ದೇಹಕ್ಕೆ ಚಟುವಟಿಕೆ ಕೊಡಬೇಕು. ನೀವು ಅಲ್ಲ ರನ್ ಮಾಡ್ತಿರೋ, ಅಥವಾ ಪುಷಪ್ಸ್ ಹೊಡಿತಿರೋ, ಅಥವಾ ತಣ್ಣೀರು ಸ್ನಾನ ಮಾಡ್ತಿರೋ, ಅಥವಾ ಒಂದು ಗುಂಪು ಒಳಗಡೆ ಹೋಗಿ ಕೂತ್ಕೋಬೇಕು. ಯಾಕಂದರೆ ಒಂಟಿಯಾಗಿದ್ದಾಗ ಬರೋ ಭಾವನೆಗಳಿದ್ದಾವಲ್ಲ, ಅವು ಗುಂಪಿಗೆ ಹೋದ ಮೇಲೆ ಸ್ವಲ್ಪ ತಣ್ಣಗಾಗ್ತವೆ. ಹೌದಲ್ಲ? ಹಾಗಾಗಿ ಇವನ್ ಎಷ್ಟೋ ಸಾರಿ ನಮ್ಮಲ್ಲಿ ಈ ಹುಡುಗರು, ಅದರಲ್ಲಿ ತುಂಬ ಅಶ್ಲೀಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ತಮ್ಮನ್ನು ತಾವು ಏನು ಲೈಂಗಿಕವಾಗಿ
ವೀರ್ಯ ನಾಶ ಮಾಡಿಕೊಂಡು 120 ಆಗಿದ್ದುಕೊಂಡು ಅವರವ್ರದ್ದೇ ತಪ್ಪುಗಳು ಮಾಡಿಕೊಂಡು ಅವರು ಅದರಿಂದ ಹೊರಗಡೆ ಬರಲಿಕ್ಕೆ ಒದ್ದಾಡ್ತಿರ್ತಾರೆ. ಅವರೊಂದು ವಿಚಾರ ಹೇಳ್ತಾರೆ, ಸರ್ ಒಂದು ಗುಂಪಿಗೆ ಹೋದಾಗ ಅವ್ರಿಗೇನೋ ಲೈಂಗಿಕ ವಿಚಾರಗಳು ಯೋಚನೆಗೆ ಬರಲ್ಲ ಸರ್. ಒಂದು ಗುಂಪಲ್ಲಿ ಮಾತಾಡ್ತಾ ಹಂಗೆ ನಿದ್ದೆ ಹೋಗ್ಬಿಡ್ತೀವಿ ಸರ್. ಒಂಟಿಯಾಗಿದ್ದಾಗ ಈ ಥರದ ಯೋಚನೆ ಬರ್ತವೆ ಸರ್. ನಮ್ಮ ಜೀವನ ಹಾಳಾಗೋಗಿತ್ತಿದೆ, ಯಾಕಂದರೆ ನಮ್ಮ ಮುಖದಲ್ಲಿ ತೇಜಸ್ಸಿಲ್ಲ, ಶಕ್ತಿ ಇಲ್ಲ, ವಿಶ್ವಾಸ ಇಲ್ಲ, ಅಥವಾ ಏಕಾಗ್ರತೆ ಇಲ್ಲ. ಅಂದರೆ ಒಂದು ಗುಂಪಲ್ಲಿದ್ದಾಗ ಇವೆಲ್ಲ ಯೋಚನೆಗಳು ಸ್ವಲ್ಪ ತಣ್ಣಗಾಗುತ್ತವೆ. ನೀವು ಒಂಟಿಯಾಗಿ ಸ್ಯಾಡ್ ಸಾಂಗ್ಸ್ ಕೇಳ್ಕೊಂಡು ಹೋದಷ್ಟು ನಿಮ್ಮನ್ನು ಮುಳುಗಿಸ್ಬಿಡ್ತವೆ. ಏನಿವೆ ಇದರಿಂದ ಹೊರಗಡೆ ಬರೋ ನಿರ್ಧಾರ ಮಾಡಿದ್ದೀರಲ್ಲ, ಅದೇ ನಿಮ್ಮ ಗೆಲುವು. ಹಂಗೇ ಮುಂದುವರಿರಿ, ಒಳ್ಳೆಯದಾಗುತ್ತೆ. ದೇವರಾಣೆ, ನೀವು ಯಾರ ಬದುಕನ್ನು ಹಾಳು ಮಾಡಿಲ್ಲ. ನೀವು ಸಾಯೋದು ಅದು ಇದು ತಪ್ಪು ನಿರ್ಧಾರ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಚೆನ್ನಾಗಿರಬೇಕು, ನೀವು ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅಂತ ಯೋಚನೆಗಳು ನೋಡಿ. ಯಾವುದೇ, ನಾನು ಇಷ್ಟು ಮಾತ್ರ ಹೇಳ್ತೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಹೇಳಬೇಕು ಅಂದುಕೊಂಡ ಒಬ್ಬ ವ್ಯಕ್ತಿ ಮೊದಲ 5-6 ದಿವಸ ಅವನಿಗೆ ಕಷ್ಟವೇ ಆಯಿತು. ಬಟ್ ಎದ್ದೇಳಬೇಕು ಅನ್ನೋ ಆ ನಿರ್ಧಾರವನ್ನು ಅವನು ಏನೋ ಕಾರಣ ಕೊಟ್ಟು ಮುಂದೂಡ್ತಾ ಹೋದರೆ ಅದೇ ರೂಢಿಯಾಗುತ್ತೆ. ಹಂಗೆ ನಮ್ಮ ಮನಸ್ಸಿಗೆ ನಾವು ಯಾವುದೊಂದು ರೂಢಿ ಮಾಡ್ತೀವೋ ಹಂಗೆ, ಹೌದಲ್ವಾ? ಹಂಗೆ ಎಲ್ಲ ಚಟಗಳನ್ನು ಬಿಡೋದು ಅಥವಾ ಹೊಸ ಚಟಗಳನ್ನು ಮೈಗೂಡಿಸ್ಕೊಳ್ಳೋದು ಇವೆರಡು ಅಭ್ಯಾಸದಿಂದಲೇ ಆಗಬೇಕಲ್ವಾ? ಹಾಗಾಗಿ ಅಭ್ಯಾಸ ಮತ್ತು ವೈರಾಗ್ಯ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಮಾರ್ಗ. ಅಭ್ಯಾಸ ಏನು ಅಭ್ಯಾಸ? ಸದಭ್ಯಾಸಗಳು, ಒಳ್ಳೆ ರೀತಿಯ ಅಭ್ಯಾಸಗಳು. ವಾಕ್ ಮಾಡೋದು, ಜಿಮ್ ಮಾಡೋದು, ಅಥವಾ ಒಳ್ಳೆ ಸಜ್ಜನರ ಜೊತೆ ಮಾತಾಡೋದು, ಅಥವಾ ಇಂಥ ಪ್ರವಚನಗಳು ಕೇಳೋದು. ಮತ್ತು ವೈರಾಗ್ಯ. ವೈರಾಗ್ಯ ಅಂದರೆ ಏನು? ಯಾವುದರಿಂದ ನಿಮ್ಮ ಬದುಕು ಬೀದಿಗೆ ಬರುತ್ತೋ ಅಂಥ ವಿಚಾರಗಳಿಂದ ದೂರ ಇರೋದನ್ನು ವೈರಾಗ್ಯ ಅಂತ ಕರೀತಾರೆ, ಹೌದಲ್ಲ? ಎಲ್ಲದರಿಂದ ದೂರ ಇರೋದು ವೈರಾಗ್ಯ ಅಲ್ಲ. ಈಗ ಯಾವುದೋ ಒಂದು ಪರಸ್ತ್ರೀ, ಅದು ನಿನ್ನ ಮನಸ್ಸು ಬೇಕು ಅಂತ ಬಯಸುತ್ತೆ, ಬಟ್ ಒಳಗಡೆ ಇರೋ ಜ್ಞಾನ ಹೇಳುತ್ತೆ ಬೇಡಪ್ಪ, ಅದರಿಂದ ದುಃಖವೇ ಹೌದು ಅಂತ. ಅಂದರೆ ಆ ಹೆಣ್ಣನ್ನು ದೂರ ಇಡೋದ್ರಿಂದ ನಿನ್ನ ಬದುಕು ನೆಮ್ಮದಿಯಾಗಿರುತ್ತೆ ಅನ್ನೋದಾದರೆ ದೂರ ಇಡು, ಅದೇ ವೈರಾಗ್ಯ. ಕುಡಿತ, ಅದನ್ನು ದೂರ ಇಡು, ಅದರಿಂದ ನೆಮ್ಮದಿ ಇರುತ್ತೆ, ಅದೇ ವೈರಾಗ್ಯ. ನಿನ್ನ ಬದುಕಿಗೆ ಬಂದು ನೆಮ್ಮದಿ ಹಾಳು ಮಾಡೋ ವಿಚಾರಗಳು ಏನಿದಾವೆ ಲಿಸ್ಟ್ ಮಾಡ್ಕೊ. ಅಷ್ಟರಿಂದ ದೂರ ಇದ್ಬಿಟ್ರೆ ಸಾಕು, ನೆಮ್ಮದಿಯನ್ನು ಎಲ್ಲ ಹುಡುಕೋಗ್ಬೇಕಾಗಿಲ್ಲ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಈ ಬಾಗಿಲಲ್ಲೇ ಮಾತಾಡಿಸಿ ಕಳಿಸ್ಬೇಕಾದವ್ರನ್ನೆಲ್ಲ ನಡ್ಮನಿ ಕರ್ಕೊಂಬರ್ತೀವಿ, ನಡ್ಮನಿ ಕರ್ಕೊಂಬರ್ಬೇಕಾದವ್ರನ್ನೆಲ್ಲ ಬಾಗಿಲಲ್ಲೇ ಮಾತಾಡಿಸಿ ಕಳಿಸ್ಬಿಡ್ತೀವಿ. ಅದೇ ತಾನೇ ಜೂಜು ಅನ್ನೋದನ್ನ ಅಲ್ಲೇ ಮಾತಾಡಿ ಅಲ್ಲೇ ಕಳಿಸ್ಬೇಕಿತ್ತು, ತಂದು ನಡ್ಬಂದಿ ಕುಣಿಸ್ಕೊಂಡ್ಬಿಟ್ರಿ. ಇವತ್ತು ಎದ್ದು ಹೋಗಪ್ಪ ಅಂದ್ರೂ ಅದು ಹೋಯ್ತಾ ಇಲ್ಲ. ಅದಕ್ಕೆ ಲೋನ್ ಆ್ಯಪ್ಸ್ ಇದರಲ್ಲಿ ಎಲ್ಲ ತಗೊಂಡ್ಬಿಟ್ಟು ಗುರುಜಿ ಎಲ್ಲ ಅದರಲ್ಲೇ ಆಡ್ಬಿಟ್ಟಿದ್ದೀನಿ ಗುರುಜಿ. 1.5 ಲಕ್ಷ ಆ ಥರ ತಗೊಂಡ್ಬಿಟ್ಟಿದ್ದೀನಿ ಅಲ್ಲಿ ಲೋನ್ಸ್ ಅಲ್ಲಿ, ಆ್ಯಪ್ಸ್ ಅಲ್ಲಿ. ಅವರು ಅರೇಂಜ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಗುರುಜಿ. ನನಗೆ ನನ್ನದು ಇಶ್ಯೂ ತುಂಬಾ ದಿನ ಏನೂ ಆಗಿಲ್ಲ, ಒಂದು 15-20 ಡೇಸ್ ಬ್ಯಾಕ್ ಆಗಿದೆ. ಇದೇ ತರ ನಾನು ಆಫೀಸ್ ಅಡ್ರೆಸ್ ಕೊಟ್ಟಿದ್ದೆ, ಅದೇ ಸ್ಯಾಲರಿ ಸ್ಲಿಪ್ ಎಲ್ಲ ಹಾಕಿದ್ ನಾನು. ಆಫೀಸಿಗೆಲ್ಲ ಫೋನ್ ಮಾಡ್ಬಿಟ್ಟು ಆಫೀಸಲ್ಲೆಲ್ಲ ಹೇಳ್ಬಿಟ್ಟು ಅವ್ರು ಈ ತರ ಫ್ರಾಡ್ ಮಾಡಿದಾನೆ, ಲೋನ್ ತಗೊಂಡು ಕಟ್ಟಿಲ್ಲ, ಅದು ಇದು ಅಂತ ಅವರು ನನಗೆ ಮೊನ್ನೆ ಫೋನ್ ಮಾಡಿ ಕರೆದು ವಾರ್ನಿಂಗ್ ಬೇರೆ ಮಾಡಿದ್ರು HR. ಏನು ಮಾಡೋದಪ್ಪ, ಇವೆಲ್ಲ ಚೆನ್ನಾಗಿ ನಡೆಯೋ ಸಮಯದಲ್ಲಿ ಲೋನ್ ತಗೊಳ್ಬೇಕಾದ್ರೆ ಮಾಡಿಬಿಟ್ಟಿರ್ತೀರಿ ಅಷ್ಟೇ. ಜುಟ್ಟು ಜನಿವಾರ ಇಲ್ಲದೆ ಯಾರು ಕೊಡಲ್ಲಪ್ಪ, ಎಲ್ಲ ಹಿಡ್ಕೊಂಡಿರ್ತಾರೆ, ಸಮಯ ಬಂದಾಗ ಆಟ ಆಡಿಸ್ತಾರೆ. ಅದೇ ಸಾಲ ತಗೊಂಡು ಏನೋ ಒಂದು ಇನ್ವೆಸ್ಟ್ ಮಾಡಿ ಲಾಭ ಬರೋ ಮಾಡ್ಕೊಂಡಿದ್ರೆ ಬಡ್ಡಿ ಬಂದಂಗೆ ಲಾಭ ಬಂದಂಗೆ ತೀರಿಸ್ಬೋದು. ಇದೇನು ಹಂಗೆ ಮಾಡ್ಕೊಳಕ್ಕಿದೆ ವ್ಯವಹಾರನ ಮಾಡಿದ್ದೀರಾ? ಜೂಜಾಡಿದ್ದೀರಾ? ಜೂಜಾಡ್ದವ್ರು ಯಾರು ಉದ್ಧಾರ ಆಗಿಲ್ಲಪ್ಪ. ಎಲ್ಲರೂ ಕೆಲವೊಬ್ರು ಗೆದ್ದಂತೆ ಅನ್ನಿಸ್ಬೋದು, ಯಾಕಂದರೆ ಆ ಮಾರ್ಗವೇ ಖಚಿತವಾದ ಮಾರ್ಗ ಅಲ್ಲ, ಗೆಲುವಿನ ಖಚಿತ ಮಾರ್ಗ ಅಲ್ಲ ಜೂಜು. ಒಂದು ಸಮಯ ಗೆದ್ದಂತೆ ಅನಿಸಿದರೂ ಇನ್ನು ಬಹುತೇಕ 20ರಲ್ಲಿ 1 ಗೆದ್ರೆ ಇನ್ನು 19 ಅವನು ನಿರ್ನಾಮ ಆಗೇ ಬರೋದು. ಯಾಕಂದರೆ ಜೂಜು ಅಥವಾ ಅದನ್ನು ಡಿಸೈನ್ ಮಾಡಿರೋದೇ ಹಾಗೆ, ನಿಮಗೆ ರುಚಿ ತೋರಿಸೋದಷ್ಟೇ ಅವ್ರ ಕೆಲಸ. ಹಾಗಾಗಿ ಇದೆಲ್ಲ ಗೊತ್ತಿರೋ ನಿಮ್ಮಂಥ ವಿದ್ಯಾವಂತರು ಹಿಂಗೆ ಮಾಡಿಬಿಟ್ರೆ ಹೆಂಗಪ್ಪ?
ಇರಲಿ, ಒಳ್ಳೆಯದಾಗಲಿ. ಹೆಂಗೋ ಇದರಿಂದ ಹೊರಗಡೆ ಬಂದೇ ಬರ್ತೀರಿ. ಆ ಸಂಕಲ್ಪ ಇಟ್ಟುಕೊಳ್ಳಿ, ಆಂಜನೇಯನನ್ನು ಸ್ಮರಣೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಹೆದರಬೇಡಿ, ತಪ್ಪಾಗಿದೆ ತಿದ್ದುಕೊಳ್ತೀರಿ. ಅದನ್ನು ಬಿಟ್ಟು ಮರ್ಯಾದೆ ಅದು ಇದು ಅಂದುಕೊಂಡು ತಪ್ಪು ನಿರ್ಧಾರ ಮಾಡಬೇಡಿ. ದೇವ್ರು ನಿಮ್ಮ ಇಲ್ಲ ಗುರುಜಿ, ಇಲ್ಲ ಮನೆ ಫೋನ್ ಮಾಡಿ ಹೇಳಿದೆ ನಾನು ಮೊನ್ನೆ, ಈ ತರ ಆಗೋಗಿದೆ, ಈ ತರ ಲೋನ್ ಬೇರೆ ತಗೊಂಡು ಈ ತರ ಆಗೋಗಿದೆ ನಮ್ಗೆ, ಈ ತರ ಎಲ್ಲ ಕಂಪನಿಯಲ್ಲಿ ಫೋನ್ ಮಾಡಿ ಹೇಳಿದಾರೆ, ಅವರು ಕೆಲಸದಿಂದ ತಗೊಳ್ತೀವಿ, ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ರೆ. ಅಂದ್ರೆ ನಮ್ಮ ಅಪ್ಪಾಜಿ ಒಂದು 70,000 ಅಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿ ಹಾಕಿದ್ರು, ನಾನೆಲ್ಲ ಕಟ್ಟಿಬಿಟ್ಟಿದೀನಿ. ಈ ತರ ಎಲ್ಲ ಗುರುಜಿ ಎಲ್ಲ ಮುಗೀತ ಸಾಲ ಅಂದೆ? ಸಾಲ ಇವಾಗ ನಮ್ಮ ಅಪ್ಪಾಜಿ ಇಸ್ಕೊಟ್ಟಿರೋದು ಒಂದು 70,000 ಇದೆ, ಇನ್ನೊಂದ್ 2 ಲೋನ್ ಇದೆ ಗುರುಜಿ, ಕ್ರೆಡಿಟ್ ಕಾರ್ಡ್. ಈಗ ನಾನೇನು ಹೇಳ್ತೀನಿ, ತಂದೆ ತಾಯಿಗೆ ವಿಷಯ ತಲುಪಿಸಿದಾಗ ಅವರಿಗೆ ಮಗ ಮುಖ್ಯನಪ್ಪ ಗುರುಜಿ. ಅವ್ರು ಅಂದ್ರೆ ತಂದೆ ತಾಯಿಗೆ ವಿಷಯ ತಲುಪಿಸಿದಾಗ 1-2 ಮಾತು ಅಂದಿರಬಹುದು, ಬಟ್ ಅವರು ಮಗ ಮುಖ್ಯ. ಮಗನ್ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಈಗ ನೀವು ಇನ್ನೂ 10 ಹೊಲಸು ಮಾಡಿದ್ರು ಅವ್ರು ಬಾಚಿತಾರೆ. ಯಾಕೆ? ಎದ್ಬಿಟ್ಟಿದ್ದಾರೆ. ನಿಮ್ಮನ್ನು ಬಿಟ್ರೆ ಅವ್ರಿಗೂ ಯಾರೂ ಇಲ್ಲ. ಹಾಗಾಗಿ ತೀರಾ ಕ್ಷಮಿಸ್ತಾರೆ ಅಂದ ಮಾತ್ರಕ್ಕೆ ನಾನು ತೀರಾ ಅತಿ ಮಾಡಬಾರ್ದು, ಹೌದಲ್ವಾ? ಇದೇ ಕೊನೆ, ಅದು ಮತ್ತೆ ಕ್ಷಮೆ ಸಿಗಲ್ಲ. ತಂದೆ ತಾಯಿಗಳು ಯಾವತ್ತು ನಿಮಗೋಸ್ಕರ ಅಥವಾ ನಿಮ್ಮಿಂದ ಕಣ್ಣೀರು ಹಾಕ್ತಾರೆ. ನಿಮಗೋಸ್ಕರ ಕಣ್ಣೀರು ಹಾಕೋದು ಅದು ಹೆತ್ತವರ ಕರುಣೆ, ನಿಮ್ಮಿಂದ ಕಣ್ಣೀರು ಹಾಕೋದು ಇದೆಯಲ್ಲ ಅದು ಪಾಪ, ಹೌದಲ್ಲ? ಅದನ್ನು ಮಾಡಿಸಬಾರ್ದು. ಇರಲಿ, ಈ ಬಾರಿ ಅಪ್ಪ ಅಮ್ಮನಿಗೆ ತಿಳಿಸಿದ್ದೀರಿ, ಹೆಂಗೋ ಅಪ್ಪ ಅಮ್ಮನ ಆಶ್ರಯದಲ್ಲಿ ನೀವು ಇದರಿಂದ ಬಚಾವಾಗ್ತೀರ. ಇನ್ನು ಮುಂದಂಗೆ ಆಗ್ದಂಗೆ ನೋಡ್ಕೊಳ್ಳಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ದೊಡ್ಡ ಏನೋ ನಿಮ್ಮನ್ನು 1,00,000 ದುಡೀರಿ, ಕೋಟಿ ದುಡೀರಿ ಅಂತ ಅವರೇನು ಹೇಳಲ್ಲ. ಇರೋದರಲ್ಲಿ ಮಗ ನೆಮ್ಮದಿಯಾಗಿದ್ದಾನ ಅನ್ನೋದಷ್ಟೇ ಅವರಿಗೆ ಮುಖ್ಯ, ಹೌದಲ್ವಾ? ಆಗಲಿ, ಧೈರ್ಯವಾಗಿರಿ. ಕೃಷ್ಣ ಒಳ್ಳೇದು ಮಾಡ್ತಾನೆ, ನಂಬಿಕೆ ಇಟ್ಕೊಳ್ಳಿ. ಬಟ್ ಅನ್ಯಾಯದ ಅಥವಾ ಈ ಥರ ತಪ್ಪು ದಾರಿಯಲ್ಲಿ ಹೋದರೆ ಕೆಲವೊಮ್ಮೆ ಯಾವ ದೇವರು ಕೈ ಹಿಡಿಯಲ್ಲ. ಈಗ ತಂದೆ ತಾಯಿಗಳೇ ದೇವರು ಕೈ ಹಿಡಿದಿದ್ದಾರೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಮುಂದೆ ಈ ಥರ ಆಗದಂಗೆ ನೋಡ್ಕೊಳ್ಳಿ. ನಿಮ್ಮಿಂದ ಬಹುಶಃ ಆ ಥರ ಚಟದಲ್ಲಿರೋ ಯಾರೋ ಸಿಕ್ಕಿದಾಗ ನಿಮ್ಮ ಅನುಭವ ಹೇಳಿ ಅವರನ್ನು ಹೊರಗಡೆ ತನ್ನಿ. ಇಷ್ಟು ಮಾತ್ರ ನೀವು ಮಾಡ್ಬೋದು. ಯಾರ ಹತ್ರನೂ ಹೇಳಕ್ ಆಗಲ್ಲ ಗುರುಜಿ. ಈಗಲ್ಲ, ಮುಂದೆ ನಾವ್ ಅಪ್ಪಾಜಿ ಹತ್ರ ನಾನು ಇಷ್ಟು ದಿನ ನಾನು ಹೇಳಕ್ಕೆ ಆಗಿಲ್ಲ, ನಾನು ಇದನ್ನ ಈ ತರ ಮಾಡ್ತಾ ಇರೋದು. ಅಷ್ಟು ಧೈರ್ಯ ನನಗೆ ಬರಲೇ ಇಲ್ಲ. ಹೇಳಕ್ಕೇನು ಇದು ಭಾರತ ರತ್ನ ತಗೊಂಡಿದ್ದೀರಾ? ಈ ದಾರಿಗಳಲ್ಲಿ ಈ ತರ ಯಾರ ಹತ್ರನು ಹೇಳ್ಕೊಂಡಿಲ್ಲ. ನಾನು ಮೊನ್ನೆ ಏನೋ ಧೈರ್ಯ ಮಾಡಿ ಹೇಳಿದೀನಿ, ನಾನು ಈ ತರ ಆಗಿದೆ, ಈ ತರ ಆಡಿದೀನಿ, ಇಷ್ಟು ದಿನದಿಂದ ಇದೇ ತರ ಎಲ್ಲ ಲಾಸ್ ಆಗಿದ್ದೀನಿ, ಮೇಲಿಂದ ಬೇಡ ಬೇಡ. ಅದು ಏನೇ ಆಗಲಿ, ನಾನು ಫೋನಲ್ಲಿ ಯೂಟ್ಯೂಬು, ಒಂದು ವೇಳೆ ಸಾಧ್ಯವಾದರೆ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಅಥವಾ ಒಳ್ಳೇದೇನೋ ನೋಡಲಿಕ್ಕೆ ವಾಟ್ಸಪ್ಪು, ಇಷ್ಟು ಬಿಟ್ಟರೆ ಬೇರೆ ಯಾವ ಆ್ಯಪು ವೆಬ್ಸೈಟು ಓಪನ್ ಮಾಡಲ್ಲ ಅಂದ್ಕೊಂಡು ಒಂದು ವೇಳೆ ಫೋನ್ನೇ ಒಂದು ತಿಂಗಳು ಈ ಊಟ ಬಿಟ್ಟು ಉಪವಾಸ ಇರ್ತಾರಲ್ಲ, ಹಂಗೆ ಫೋನ್ ಬಿಟ್ಟು ಉಪವಾಸ, ಫೋನಿಂದ ಒಂದು ಉಪವಾಸ, ಊಟ ಬೇಕಾದ್ರೆ ಬಿಟ್ಬಿಡ್ತಾರೆ, ಫೋನ್ ಬಿಟ್ಟಿರಲ್ಲ ಅನ್ನೋ ಕಾಲ. ನಾನು ಅದ್ರಲ್ಲಿ ವರ್ಕ್ ಮಾಡಿರೋ ವೆಬ್ಸೈಟ್ ಅಲ್ಲೇ ನಾನು ಇಷ್ಟಿಲ್ಲ ಸೋತಿದ್ದೀನಿ ನೋಡಿ. ಅದು ಇನ್ನೂ ದುರಂತ. ಯಾರು ನನಗೆ ಅಂದ್ರೆ ಅವರು ಅಲ್ಲಿ ಗುರುಜಿ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾರಲ್ವಾ, ಸರ್ ನಂದು ಇದು ಸರಿಯಾಗಿ ಬೆಟ್ ಆಗಿಲ್ಲ, ಇಲ್ಲ ರಿಜೆಕ್ಟ್ ಆಗ್ತಾ ಇದೆ, ಅಮೌಂಟ್ ನನಗೆ ಗೆದ್ದಿದ್ದೀನಿ, ಅಮೌಂಟ್ ಬಂದಿಲ್ಲ, ಇದಕ್ಕೆ ಬ್ಯಾಲೆನ್ಸ್ ಅಂತೆಲ್ಲ ಕಂಪ್ಲೇಂಟ್ ಕೊಡ್ತಾರಲ್ಲ ಗುರುಜಿ. ಅವಾಗ ನಮ್ಮನ್ನು ಕರೆಸ್ಬಿಟ್ಟು ಒಂದು 50,000 ಅದ್ರಲ್ಲಿ ಇದ್ ಮಾಡ್ಬಿಟ್ಟು ನಮ್ಗೆ ಬರೀ ಸುಮ್ನೆ ಆಡಕ್ಕಂತ ಕೊಡ್ತಾ ಇದ್ರು, ಅಲ್ಲಿ ಟ್ರಯಲ್ ನೋಡಕ್. ನಮಗೆ ನನ್ಗೆ ಅಲ್ಲಿ ಹುಚ್ಚು ಜಾಸ್ತಿ ಆಗೋಯ್ತು ಗುರುಜಿ. ಅದು ಆತರ ಈಗ 1000 ಹೇಳಿ, ನನ್ನ ಬುದ್ಧಿ ನನ್ನ ಕೈಲಿರ್ಬೇಕು. ಅವ್ರು ಟ್ರಯಲ್ ಕೊಡ್ಲಿ, ನೀವು ಅದನ್ನ ಟ್ರಯಲ್ ದೃಷ್ಟಿಯಲ್ಲೇ ನೋಡ್ಬೇಕಿತ್ತೆ ಹೊರತು ಅಲ್ಲಿ ನಿಮಗೊಂದು ಹೊಸ ಆಸೆ ಚಿಗುರ್ಲಿಕ್ಕೆ ಕಾರಣ ಆಯ್ತಲ್ಲ, ಅಷ್ಟೇ ತಿಳ್ಕೊಳ್ಳಿ. ಅಂದ್ರೆ ಮೈಂಡ್ ಆತರ ಡೈವರ್ಟ್ ಆಗ್ಬಿಡುತ್ತೆ. ಈಗ ನಾಳೆ ಆಯ್ತಪ್ಪ, ಯಾವುದೋ ಒಂದು ಹೆಣ್ಣಿನ ವಿಚಾರವಾಗಿ ಹಂಗೆ ಯಾರೋ ಒಂದು ಫ್ಲರ್ಟ್ ಮಾಡ್ಲಿಕ್ಕೆ ಅಂತ ಸುಮ್ಮನೆ ನಿನ್ನ ಕೈ ಕೊಡ್ತಾರೆ, ನೀವು ಅದನ್ನ ರೂಢಿ ಮಾಡ್ಕೊಂಡ್ರೆ ಕತೆ ಏನು ನಿಮ್ದು? ಅಲ್ವನಪ್ಪ, ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಪರಿಸ್ಥಿತಿ ಸಮಯಗಳು ಒದಗಿ ಬರ್ತವೆ ಕೆಲವೊಮ್ಮೆ. ಬೇಡ, ಆ ದಾರಿಯಲ್ಲಿ ಹೋಗಿ ಇನ್ನೊಬ್ಬರ ಕಣ್ಣೀರಿನ ಹಣ ಒಳ್ಳೇದು ಮಾಡಲ್ಲಪ್ಪ.
ಯಾರೋ ಒಬ್ರು ಕೈ ನೀಡಿ ನಗನಗ್ತಾ ಕೊಟ್ಟರೆ ಆ ಹಣ ಕೇವಲ ಹಣ ಅಲ್ಲ, ಅದು ಭಗವಂತ ದೇವಲೋಕದಿಂದ ಬಂದ ಅಮೃತ. ಯಾರು ತನ್ನ ಕಣ್ಣೀರಿನ ಹಣ, ಪಾಪ ಅವ್ರಿಗೆ ನೀವು ಅಯ್ಯೋ ಅನ್ಸಿಲ್ಲ, ಬಟ್ ಆ ಇಡೀ ವ್ಯವಸ್ಥೆನೇ ಪಾಪದ್ದಲ್ವೇ. ಹಾಗಾಗಿ ಪಾಪದ ಅರಮನೆಯ ಒಂದು ಚಿಕ್ಕ ಸ್ನಾನದ ಕೊಠಡಿಯಲ್ಲಿ ಕುಳಿತರು ಅದು ಪಾಪವೇ. ನಾನೇನು ಮೇಯ್ನು ರಾಜ ದರ್ಬಾರಿಗೆ ಹೋಗಿಲ್ಲ ಸರ್, ಇಲ್ಲೆಲ್ಲೋ ಪುಟ್ಟ ಜಾಗದಲ್ಲಿ ಇದ್ದು ಬಂದೆ ಅಂದರೆ ಅರಮನೆಯೇ ಪಾಪದ್ದನ್ನೋದಾದರೆ ಅದರ ಯಾವ ಜಾಗವಲ್ಲೂ ಪುಣ್ಯದ ವಿಚಾರ ಹುಡುಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ವ್ಯವಸ್ಥೆಯೇ ಪಾಪದಲ್ಲಿರಬೇಕಾದ್ರೆ ನೀವು ಅಲ್ಲಿ ಏನೋ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಸಾಧ್ಯವೇ ಇಲ್ಲ. ಇರಲಿ, ಹೊರಗಡೆ ಬಂದಿದ್ದೀರಿ, ಇನ್ನೂ ಬನ್ನಿ. 4 ಜನಕ್ಕೆ ಈ ಕತೆ ಸ್ಫೂರ್ತಿಯಾಗಲಿ, ಪಾಠವಾಗಲಿ. ಖಂಡಿತ ನಿಮ್ಮ ಕತೆ ಕೇಳಿರೋ ಯಾರೋ ಒಬ್ಬ ಅಯ್ಯೋ ಅಲ್ಲಿ ಕೆಲಸ ಮಾಡಿ ಅಲ್ಲೇ ಎಲ್ಲ ಗೊತ್ತಿದ್ದು ತಿಳಿದಿದ್ದು ಈ ಮಟ್ಟಿಗೆ ಮೋಸ ಹೋಗಿ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಇನ್ನು ಎಲ್ಲೋ ಕೂತಾಡೋ ನನ್ನ ಕತೆ ನಾಳೆ ಗೆದ್ದರೂ ನನಗೆ ಹಣ ಬರಲ್ಲಪ್ಪ ಅನ್ನೋ ಒಂದು ಧೈರ್ಯ ಬಂದು ಬಿಟ್ಟರೆ ಒಬ್ಬ ಬಿಟ್ಟರು ಕೂಡ ನಿಮಗೊಂದು ಪುಣ್ಯ ಬಂದಂಗೆ. ಹೌದು ಗುರುಜಿ, ಅವರು ಅಮೌಂಟ್ ಕೊಡಲ್ಲ ಗುರುಜಿ, ನನಗೂ ಗೊತ್ತಿದೆ. ಅಲ್ಲಿ ತುಂಬಾ ಗೆದ್ದಿದಾರೆ ಅಂದ್ರೆ ಅವ್ರಿಗೆ ಅಮೌಂಟೇ ಕೊಡಲ್ಲ, ಐಡಿನೇ ಬ್ಲಾಕ್ ಮಾಡ್ತಾರೆ ಅವ್ರು. ಕೇಳ್ಕೊಳ್ಳಿ, ಯಾರನ್ನ ಕೇಳ್ಕೊತೀರಾ ಅಂತ ಕೇಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಆಗಲ್ಲ, ಏನ್ ಮಾಡಕ್ ಅದೇ ಅಲ್ಲೇ ಡೈರೆಕ್ಟ್ ನಮ್ಮ ಎದುರಿಗೆ ಮಾತಾಡ್ತಾ ಇದ್ರು. ಅವ್ರು ಬ್ಲಾಕ್ ಮಾಡಿ ಅಂತ ಹೇಳ್ತಾ ಇದ್ರು. ಎಷ್ಟು ಆಗಿದ್ದಾನೆ, ಈ ಎಷ್ಟು ವರ್ಷದಿಂದ ಆಡ್ತಾ ಇದ್ದಾನೆ, ಎಷ್ಟು ಸೋತಿದ್ದಾನೆ ಎಲ್ಲ ನೋಡ್ತಾರೆ ಗುರುಜಿ. ಓ ದೇವರೇ, ಎಂತಹ ಮಾಯಾಜಾಲ ಇದು. ತುಂಬಾ ಅವನೇ 1-2 ಲಕ್ಷ ಇಷ್ಟ ದಿನ ಆಡಿದಾನೆ, 1-2 ಲಕ್ಷ ಸೋತಿದ್ದಾನೆ, ಗೆದ್ದಿರೋ 30 ಲಕ್ಷ ಗೆದ್ದಿದಾರೆ ಅಂದ್ರೆ ಫಸ್ಟ್ 50,000 ಕೊಡ್ತಾರೆ ಗುರುಜಿ. ಆಮೇಲೆ ಆಡ್ತಿದಾನೋ ಇಲ್ಲ ನೋಡ್ತಾರೆ ಗುರುಜಿ. ಅವ್ನ ಆಡಿಲ್ಲ, ಬರೀ ವಿತ್ಡ್ರಾ ತೆಗಿತಿದಾನೆ ಅಂದ್ರೆ ಬ್ಲಾಕ್ ಮಾಡ್ತಾರೆ ಗುರುಜಿ. ಯಪ್ಪ ದೇವ್ರಿ, ನಿಮ್ ಮಾತು ಕೇಳ ನನಗೆ ಒಬ್ಬ ಹುಡುಗ ಫೋನ್ ಮಾಡಿದ್ದ ಗುರುಜಿ. ನನ್ನ ಕೆಲಸ ಬಿಟ್ಟಿದ್ದೆ, ನನ್ನ ಕೆಲಸದಿಂದ ತೆಗೆದಾಕಿದ್ರು ಅದರಿಂದ. ಯಾಕೆಂದ್ರೆ ಇದೇ ವಿಚಾರಕ್ಕೆ ಒಬ್ಬ ಹುಡುಗ 25 ಲಕ್ಷ ಗೆದ್ದಿದ್ದ ಗುರುಜಿ. ಗೆದ್ದಿದ್ದು ಅವನು ಆಡಿಲ್ಲ, ಪಾಪ ಆಡಿಲ್ಲ, ಸೋತಿದ್ದಾನೆ ಫಸ್ಟ್ ಇಂದ. ಆದ್ರೆ ವಿಡ್ರಾ ತೆಗಿತಾನೆ, ಡೈಲಿ 50,000 ಕೊಟ್ಟಿದ್ದಾರೆ, 4 ದಿನ ತೆಗ್ದಿದ್ದಾನೆ. ಆಮೇಲೆ ಅವ್ನು ಆಡಕ್ ಹೋಗಿಲ್ಲ, ಬರೀ ವಿಡ್ರಾನೇ ಕೊಟ್ಟಿದ್ದಾರೆ, ಬರೀ ವಿಡ್ರಾ ಕೊಡ್ತಾ ಇದ್ದಾನೆ. ಇವರು ನೋಡ್ಬಿಟ್ಟಿದಾರೆ ಇವ್ನು ಆಡ್ತಾ ಇಲ್ಲ, ಬರೀ ವಿಡ್ರಾ ತೆಗಿತಿದ್ದಾನೆ ಅಂತ ಐಡಿ ಬ್ಲಾಕ್ ಮಾಡಿದ್ದಾರೆ. ಆಡಿದ್ರೆ ಅದೇ ಇವತ್ತು ಅಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಅವ್ರಿಗೆ. ಹೌದು ಹೌದು, ಮತ್ತೆ ಆಡ್ತಾ ಇಲ್ಲ ಗುರುಜಿ, ಬರೀ ಅಂದ್ರೆ ಅವನ್ ಕಳ್ಕೊಂಡ್ರೆ ಇವ್ರಿಗೆ ಖುಷಿ. ಹೌದು ಗುರುಜಿ. ನಾನು ಒಂದಿನ ನೈಟ್ ಶಿಫ್ಟ್ ಇದ್ದೆ, ಅವ್ನು ನನಗೆ ಫೋನ್ ಮಾಡ್ದ, ಸರ್ ಯಾಕೆ ಸರ್ ನಾನು ಐಡಿ ಬ್ಲಾಕ್ ಮಾಡಿದ್ದೀರಾ ಅಂತ ಕೇಳ್ದ. ಇಲ್ಲ ಮಾಡಿಲ್ಲ, ನೋಡಿದೆ ಬ್ಲಾಕ್ ಮಾಡಿದ್ರು ಸರ್. ನಾನು ಅವ್ರಿಗೆ ಕೇಳಿದ್ರೆ ಅದು ಅಮೌಂಟ್ ಕೊಡ್ಬೇಡ, ಬ್ಲಾಕ್ ಮಾಡಿದ್ರು, ಅವ್ರ ಫೋನ್ ಬಂದ್ರೆ ನಂಬರ್ ಬ್ಲಾಕ್ ಮಾಡೋ ಅಂತ ಹೇಳಿದ್ರು. ಆದ್ರೆ ಅವನು ತುಂಬಾ ಹತ್ಕೊಂಡು ಹೇಳ್ತಾ ಇದ್ದ ಸರ್. ನನಗೆ 1 ವಾರದಿಂದ ಅವನೇ ಮಾತಾಡ್ತಿದ್ದ ಸರ್ ನನ್ನ ಹತ್ರ. ಅವ್ನು ಸರ್ ಹಿಂಗಿದೆ ಸರ್, ನಾನು ಸೈಟ್ ಮಾಡ್ಕೊಂಡಿದ್ದೀನಿ ಸರ್, ಮನೇಲಿ 20 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಸರ್, ಅದು ಏನೇ ಹೇಳ್ತಾ ಇದ್ದ ಸರ್. ನಮ್ಮ ಅಮ್ಮಗೆ ಹುಷಾರಿಲ್ಲ, ನಮ್ಮ ಅಪ್ಪಾಜಿ ಹಿಂಗೆ ಏನೋ. ನನಗೆ ಅವ್ನ್ ಬ್ಲಾಕ್ ಮಾಡಿರೋ ಐಡಿಯನ್ನ ನಾನೇ ಓಪನ್ ಮಾಡಿ ವಿಡ್ರಾ ಕೊಟ್ಟಿದ್ದೀನಿ ಸರ್. ಅವನಿಗೆ ಸಿಗ್ತಾ ಇಲ್ಲ, ಅದು ಇವ್ರಿಗೆ ಗೊತ್ತಿಲ್ದಂಗೆ ಕೊಟ್ಟಿದ್ದೇನೆ ಸರ್. ತೆಗೆದುಬಿಟ್ರೆ ಸರ್ ನಿಮ್ಮನ್ನ ಕೆಲಸದಿಂದ ತೆಗೆದ್ರ? ನಾನು ಡೈಲಿ 1 ಲಕ್ಷ ಕೊಟ್ಟಿದ್ದೀನಿ, ಅವ್ರಿಗೆ ಗೊತ್ತಿಲ್ದಂಗೆ ಕೊಟ್ಟಿದ್ದೀನಿ. 1 ಲಕ್ಷ ಕೊಡೋದು, ಮತ್ತೆ ಬ್ಲಾಕ್ ಮಾಡೋದು, ಮತ್ತೆ ನೆಕ್ಸ್ಟ್ ನಾನ್ ಬಂದಾಗ್ಲೂ 1 ಲಕ್ಷ ಕೊಡೋದು, ಬ್ಲಾಕ್ ಮಾಡೋದು, ಆತರ ಮಾಡಿದ್ದೆ. ಅದು ಅವ್ರಿಗೆ ಗೊತ್ತಾಗೈತೆ ಸರ್. ಗೊತ್ತಾಗಿ ನನ್ನ ವಾಪಸ್ ಕಳ್ಸಿಬಿಟ್ರು ಇನ್ನೇಗ. ಮತ್ತೆ ಕತೆ ಈ ಕತೆ ಹೇಳಿ ಒಳ್ಳೇದು ಮಾಡ್ದಪ್ಪ ನೀನು. ಅದು ಹೆಂಗ ನಡೆಯುತ್ತೆ ಅಂತ ತಿಳಿಸಿ. ಅಂದ್ರೆ ನನಗೆ ಯಾಕೋ ತುಂಬಾ ನೋವಾಗಿದೆ ಸರ್ ಅವ್ನು ಮಾತಾಡಿದ ಮಾತು. ಎಷ್ಟು ಕಷ್ಟ ಇದ್ರೆ ಈ ತರ ಹೇಳ್ತಾನೆ ಅಂತ ಅನ್ಸ್ಬಿಟ್ಟು ಸರ್ ನನಗೆ. ಹೌದು, ಅಂಥದ್ರಲ್ಲಿ ಅವ್ರು ಅಲ್ಲಿ ಮಾತಾಡ್ಕೊಳ್ತಿರೋ ಮಾತುಗಳು ಅಮಾನವೀಯ. 50 ಲಕ್ಷ ಸೋತಿದ್ದಾರೆ ಸರ್. ಅವ್ರು ಓಪನ್ ಎಲ್ಲ ನೋಡಿದೆ ಡಾಟಾ ಹಿಸ್ಟ್ರಿ, 50 ಲಕ್ಷ ಮೇಲೆ ಸೋತಿದ್ದಾರೆ ಸರ್. ಅವರಂತೂ ಉದ್ಧಾರ ಆಗಲ್ಲ. ಆಯ್ತಪ್ಪ, ಅವ್ರಿಗೆ ಮಾನವೀಯತೆನೇ ಇಲ್ಲ ಸರ್ ಅವ್ರಿಗೆ. ಅಲ್ಲ, ನನಗನ್ಸುತ್ತೆ ಅಂಥ ಜಾಗದಲ್ಲಿ ಕೆಲಸ ಮಾಡೋದು ನಿಂದೊಂದು ಪಾಪವೇ. ಹೆಂಗೋ ಅಲ್ಲಿಂದ ಬಂದಿದ್ದೀಯಾ,
ಅಂಥ ಜಾಗದಲ್ಲಿ ಕೋಟಿ ಕೊಟ್ಟರು ಮಾಡಬೇಡಪ್ಪ. ಅದೊಂದು ಭೂಲೋಕದ ನರಕ. ಪ್ರತಿ ಕ್ಷಣ ಅಲ್ಲಿನ ಗಾಳಿ ಸೋಕಿದ್ರೂ ಒಂದಷ್ಟು ಪಾಪ ಹೊತ್ಕೊಂಡು ಬಂದಂಗೆ. ಅದೆಷ್ಟು ಜನರ ಕಣ್ಣೀರು ಆ ಗೋಡೆಗಳಿಗೆ ಕೇಳಿಸಿದೆಯೋ. ಅದೇನೇ ಇರಲಿ, ನೀವಿವತ್ತು ಅಲ್ಲಿಗೆ ಬಂದು ಬಿದ್ದಿದ್ದು ದುರಂತ. ಆದರೆ ಈಗ ಎಚ್ಚೆತ್ತುಕೊಂಡಿದ್ದೀರಿ, 4 ಜನಕ್ಕೆ ಏನು ಪಾಠ ಆಗಿದ್ದೀರಿ. ಪರವಾಗಿಲ್ಲ, ಮುಂದೆ ಬದುಕಿನ್ನೂ ಇದೆ. ಚೆನ್ನಾಗಿ ಬಾಳಿ ಬದುಕಿ, ಧೈರ್ಯವಾಗಿರಿ. ಶುಭವಾಗಲಿ, ಶುಭವಾಗಲಿ. ಕೇಳಿಸ್ಕೊಂಡ್ರಲ್ಲ, ಜೂಜಾಟ, ಗ್ಯಾಂಬ್ಲಿಂಗ್ ಆಡೋರು. ನೀವು ಲಕ್ಷ ಕೋಟಿ ಗೆದ್ದರೂ ಅದು ನಿಮಗೆ ಸಿಗಲ್ಲ. ಅದೇ ಅಲ್ಲೇ ಗೆದ್ದು ಅಲ್ಲೇ ಸೋಲಿಕ್ಕೆ ತಯಾರಿದ್ರೆ ಮಾತ್ರ ಆಡಿ. ನಿಮ್ಮ ಕೈಗಂತೂ ಬರಲ್ಲ. ಅಲ್ಲೇ ಕೆಲಸ ಮಾಡಿದವ್ರು ಹೇಳಿದ್ರಲ್ಲ, ತಿಳ್ಕೊಳ್ಳಿ. ಗ್ಯಾಮ್ಲಿಂಗ್ ಆಡೋರಿಗೆ ಇದನ್ನು ಕಳಿಸ್ಕೊಡಿ. ಈಗಲಾದರೂ ಬುದ್ಧಿ ಬರಲಿ ಅವ್ರಿಗೆ. ಅಪ್ಪ ನೀನು ಎಷ್ಟು ಗೆದ್ದರೂ ಅದು ನಿನಗೆ ಸಿಗಲ್ಲ ಕಣೆಯ ಅಂತ ಹೇಳಿ ಅವ್ರಿಗೆ, ಆಯಿತಾ? ಒಳ್ಳೆಯದಾಗಲಿ. ಕತೆ ಹೇಳಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ತುಂಬ ಜನಕ್ಕೆ ಸತ್ಯ ಗೊತ್ತಾಯಿತು. ನೀವು ಅದರಿಂದ ಹೊರಗಡೆ ಬಂದು ಚೆನ್ನಾಗಿ ಬದುಕನ್ನು ಬದುಕಿ. ಒಳ್ಳೆಯದಾಗಲಿ.